भाई एक क्वेश्चन है बस ಒಂದು ಕ್ವಶನ್ हाँ ನಮ್ಮೆಲ್ಲ ಟೀಮ್ ಕಡೆಯಿಂದ. ಸೊ ನೀವು ಬಿಫೋರ್ ವೆಸ್ಟೀಜ್ ಇ ಬಿಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಿ ವಿಚ್ ವಾಸ್ ಬೈನರಿ ರೈಟ್. ಸೊ ಕರೆಕ್ಟ್ ಎಷ್ಟು ವರ್ಷ ಕೆಲಸ ಮಾಡಿದಿರಾ ನೀವು? ಸರ್ 6 ವರ್ಷ ಕೆಲಸ ಮಾಡಿದ್ದೆ ಅದರಲ್ಲಿ. 6 ವರ್ಷ ಇ ಬಿಸ್ ಅಲ್ಲಿ ಕೆಲಸ ಮಾಡಿದ್ರ, ಬಟ್ ಯು ಆರ್ ಇನ್ ಟಾಪ್, ಯು ವೆಂಟ್ ಟು ಸ್ಪೇನ್ ರೈಟ್. ತುಂಬಾ ಫಾರಿನ್ ಟ್ರಿಪ್ಸ್ ಮಾಡಿದ್ರ ಆ ಕಂಪನಿಯಲ್ಲಿ ಕೂಡ. ಬಟ್ ಅಲ್ಲಿ 6 ವರ್ಷ ಕೆಲಸ ಮಾಡಿದಾದ್ಮೇಲೆ ಒಂದು ಜನರೇಷನ್ ಪ್ಲಾನ್ ಅಲ್ಲಿ ನೀವು ಬಂದ್ರಿ ವೆಸ್ಟೀಜ್ ಅಲ್ಲಿ. ಸೊ ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಕಾಣ್ತು, ಯಾವ್ದು ಬೆಟರ್ ಕಾಣ್ತು ಕುಶಾಲ್ ಭಾಯ್ ನಿಮ್ಗೆ? ಬಿಗ್ಗೆಸ್ಟ್ ಏನಂದ್ರೆ ಅಲ್ಲೆಲ್ಲ ಹಿಂಗ್ ಗೊತ್ತಾ, 2 ಲೆಗ್. ಅವ್ ಎರಡರಲ್ಲಿ ಅವ್ರ ಹತ್ರ 2, ಜಸ್ಟ್ ಲೈಕ್ ಬೈನರಿ ಕಂಪನಿ ಜನರೇಷನ್ ಕಂಪನಿ, ಬೈನರಿ ಜನರೇಷನ್ ಕಂಪನಿ ತರ ಬೈನರಿ ಕಂಪನಿ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ, ಫಸ್ಟ್ ಥಿಂಗ್ ನಾನ್ ಮಾತ್ರ ದುಡ್ಡು ಅರ್ನ್ ಮಾಡ್ತಿದ್ದೆ, ಕೆಳಗಡೆ ಯಾರು ಅರ್ನ್ ಮಾಡ್ತಿರ್ಲಿಲ್ಲ. ದೇರ್ ವಾಸ್ ನೋ ಸ್ಟೆಬಿಲಿಟಿ. ಮೈ ಚೆಕ್ ಪರ್ ಮಂತ್ ಯೂಸ್ ಟು ಬಿ 3 lakhs, ಸಡನ್ಲಿ 30,000. ತೋರ್ಸಕ್ ನಾವು 3 ಲಕ್ಷ ತೋರಿಸ್ತಾ ಇದೀವಿ, ಬಟ್ ರಿಯಾಲಿಟಿ ನಮಗೆ ಗೊತ್ತಿದೆ ಒಳಗಡೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬೇರೆ ಅದು, ಬಟ್ ರಿಯಾಲಿಟಿಯಲ್ಲಿ ಏನೋ ಬೇರೆ ಅದು. ಬಟ್ ನಾನು ವೆಸ್ಟೀಜ್ ಅಲ್ಲಿ ಬರುವಾಗ ನಂಗೆ ಅರ್ಥ ಆಯ್ತು, ಇಲ್ಲಿ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿತ್ತು. ಕೋವಿಡ್ ಟೈಮ್ ಅಲ್ಲೂ ನನ್ನ ಚೆಕ್ 3 lakh ಕೆಳಗಡೆ ಬರ್ತಾ ಇಲ್ಲ. It is always last 6-7 checks of mine is above 3 lakh, 4 lakh, 5 lakhs consistent. Biggest ನನಗೆ ಸಿಕ್ತು ಜನರೇಷನ್ ಬಂದ್ಮೇಲೆ, that was stability. Second thing ಏನಂದ್ರೆ, obviously I chose Vestige. Vestige is having superb services. I can speak in the language you wish to. I can speak in Kannada, I can speak in Hindi, I can speak in English, but today I will speak in Kannada. Yes. Most of my 90% will be in Kannada, like 10% I will add Hindi and English also. So my dear friends, ಈ ಜರ್ನಿ ಯಾವಾಗ ಸ್ಟಾರ್ಟ್ ಆಯ್ತು, ನಾನು ಹೇಗ್ ವೆಸ್ಟೀಜ್ ಬಂದೆ, ಅದ್ರ ಮುಂಚೆ ಏನಿದ್ದೆ, ಇವತ್ತು ನನ್ನ ಡ್ರೀಮ್ಸ್ ಏನು, ಇವತ್ತು ನಾನು ಯಾಕೆ ವೆಸ್ಟೀಜ್ ಮಾಡ್ತಾ ಇದ್ದೀನಿ, ಎಲ್ಲಾ ವಿಷಯ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ನಿಮ್ ಜೊತೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಬಂದು ಕುಶಾಲ್ ಶರ್ಮಾ. ಕರೆಂಟ್ಲಿ ವೆಸ್ಟೀಜ್ ಅಲ್ಲಿ ನಾನು 1 ವರ್ಷ ಆಗಿದೆ. ಎಕ್ಸಾಕ್ಟ್ ಆಗಿ ಮೊನ್ನೆ 1 ವರ್ಷ ಆಗಿತ್ತು. ಮದರ್ಸ್ ಡೇ ದಿವಸ ಎಲ್ಲರೂ ಮದರ್ಸ್ ಡೇ ಎಂಜಾಯ್ ಮಾಡ್ತಾ ಇದ್ರಿ. ನಾನು 1 ವರ್ಷ ವೆಸ್ಟೀಜ್ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಅಂಡ್ ಇಟ್ ಇಸ್ ಅ ಬಿಗ್ ಬ್ಲೆಸ್ಸಿಂಗ್. ಐ ಆಮ್ ಟೆಲಿಂಗ್ ಯು, ನನಗೆ ತುಂಬಾ ಬ್ಲೆಸ್ಸಿಂಗ್ ಆಗಿದೆ ನಾನು ವೆಸ್ಟೀಜ್ ಸೇರಿದ್ದೀನಿ. ಬಿಕಾಸ್ ಇದ್ರ ಮುಂಚೆ ನಾನು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಇದ್ದೆ 2013. ಇಫ್ ಐ ಟಾಕ್ ಅಬೌಟ್ ಮೈ ಪಾಸ್ಟ್, ಐ ಎಮ್ ಫ್ರಮ್ ರಾಜಸ್ಥಾನ್ ಬೇಸಿಕಲಿ, ಬಟ್ ನಂದು ಹುಟ್ಟು ರಾಜಸ್ಥಾನ, ಬಂದು ನಂದು ಎಲ್ಲ ಸ್ಕೂಲಿಂಗ್ ಎಲ್ಲ ಬೆಂಗಳೂರಲ್ಲಿ ಆಗಿದೆ. My dear friends, if I tell you something about my background, I'm not from a very rich class family. I'm from a middle class family. Middle class family, my father is working in temple and my mother is housewife. So ನನ್ನ ಮನೆಯಲ್ಲಿ ಏನಾದ್ರೂ ಸಂಪಾದನೆ ಮಾಡ್ಬೇಕು ಅಥವಾ ಏನಾದ್ರೂ ದುಡ್ಡು ಮಾಡ್ಬೇಕಂತ ನನ್ನ ತಂಗಿದ್ರು ಇದ್ದಾಳೆ, ಅವ್ರ ಮದ್ವೆ ನಾನೇ ಮಾಡ್ಬೇಕಂತ ಒಂದು ಆಸೆ ಪಟ್ಟಿದ್ದೀನಿ. ಸೊ ಕಾಲೇಜ್ ಟೈಮ್ ಇಂದ, ಸ್ಕೂಲ್ ಟೈಮ್ ಇಂದಾನೆ ಒಂದ್ರಲ್ಲಿನೋ ಒಂದು ಇತ್ತು, ನಾನು ಲೈಫ್ ಅಲ್ಲಿ ಒಂದು ಮಾಡಬೇಕು. ಅಂಡ್ ಸ್ಕೂಲಿಂಗ್ ಆಯ್ತು, ಐ ಗಾಟ್ ಗುಡ್ ಮಾರ್ಕ್ಸ್, ಲೈಫ್ ಡಿಂಟ್ ಚೇಂಜ್. 12th ಆಯ್ತು, ಐ ಗಾಟ್ ಗುಡ್ ಮಾರ್ಕ್ಸ್, ಲೈಫ್ ಡಿಂಟ್ ಚೇಂಜ್. ಬಟ್ ಹಂಗೋ ಹೆಂಗೋ ನೆಟ್ವರ್ಕ್ ಮಾರ್ಕೆಟಿಂಗ್ ಸೇರಿದ್ದೀನಿ. ಯಾರೋ ಫ್ರೆಂಡ್ ಒಬ್ಬ ಮೆಕ್ಡಾನಲ್ಸ್ ಕರೆದ, ಅವನಂದ, ಮಗ ಬಾರೋ ಇಲ್ಲಿ ಲೈಫ್ ಚೇಂಜ್ ಮಾಡ್ತೀನಿ ಅಂತ. ನಾನಂದೆ, ಮಗ ಮೆಕ್ಡಾನಲ್ಸ್ ಕುತ್ಕೊಂಡು ಬರ್ಗರ್ ತಿನ್ಕೊಂಡು ಲೈಫ್ ಚೇಂಜ್ ಮಾಡ್ತೀಯಾ? ಅವನಂದ, ಹೌದು ಮಚ್ಚ ಬಾ. ನಾನಂದೆ, ಮಗ 18 ವರ್ಷ ಆಗಿದೆ, ಅಪ್ಪ ಅಮ್ಮ ಲೈಫ್ ಚೇಂಜ್ ಮಾಡಿಲ್ಲ, ನೀನ್ ಲೈಫ್ ಚೇಂಜ್ ಮಾಡ್ತೀಯಾ ಮೆಕ್ಡಾನಲ್ಸ್ ಅಲ್ಲಿ ಬರ್ಗರ್ ತಿಂದಿ? ಅವನಂತ, ಕುಶಾಲ್ ನೀನ್ ಬಾ, ನಿನ್ ಲೈಫ್ ಯೂಟರ್ನ್ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಎಲ್ಲ ನೆಟ್ವರ್ಕ್ ಮಾರ್ಕೆಟರ್ ಗೊತ್ತಿದ್ದಾನೆ, ಸ್ಟಾರ್ಟಿಂಗ್ ಅಲ್ಲಿ ಹಿಂಗ್ ಮೋಟಿವೇಶನ್ ಕೊಡ್ತಾರೆ. ಅದೇ ಪ್ರಕಾರ ನನಗೂ ಮೋಟಿವೇಶನ್ ಸಿಕ್ತು ಆ ಟೈಮಲ್ಲಿ. ಓದೆ ಅಲ್ಲಿ. ಅದ್ ಹೋಗಿದ್ಮೇಲೆ ಅಲ್ಲಿ ಡೈರಿ ಪೆನ್ ಅಲ್ಲಿ ಏನೇನೋ ರೌಂಡ್ ಸರ್ಕಲ್ ಹಾಕೊಂಡು, ಮಗ ಹಿಂಗ್ ದುಡ್ಡು ಮಾಡ್ಬೋದು, ಮಗ ಹಂಗ್ ದುಡ್ಡು ಮಾಡ್ಬೋದು, ಮಗ ಈ ಕಾರ್ ಬರುತ್ತೆ, ಮಗ ಆ ಕಾರ್ ಬರುತ್ತೆ. ನೀವು ಬಿಲೀವ್ ಮಾಡಲ್ಲ, ನಾನ್ ನಂಬಿಲ್ಲ ಆ ವಿಷಯಗಳನ್ನ. ನಾನ್ ನಂಬಿಲ್ಲ ಬಿಕಾಸ್ ಅವ್ನು ಗೊತ್ತಿತ್ತು ಇದೆಲ್ಲ ಸಾಧ್ಯನೇ ಇಲ್ಲ. ಅವ್ನು ಹೇಳ್ತಾವನೆ, ಕಾಲೇಜಲ್ಲಿ ಕುತ್ಕೊಂಡು ನೀನು 3 ಲಕ್ಷ ಸಂಪಾದನೆ ಮಾಡ್ಬೋದು. ನಾನ್ ಹೇಳ್ತಾ ಇದ್ದೆ ಅವ್ನ್ಗೆ, ಮಗ ಕಾಲೇಜಲ್ಲಿ ಫೈನಲ್ ಇಯರ್ ಆಗದ್ಮೇಲೆ, ಪ್ಲೇಸ್ಮೆಂಟ್ ಬಂದ್ಮೇಲೆ, ಆಫರ್ ಲೆಟರ್ ಬಂದ್ಮೇಲೆ, ಜಾಯ್ನಿಂಗ್ ಆಗದ್ಮೇಲೆ, 1 ವರ್ಷ ಕಾಯದ್ಮೇಲೆ 3 years 3 lakh rupees ಸಿಗುತ್ತೆ. ನೀನ್ ಹೇಳ್ತಾ ಇದೀಯ 1 month ಅಲ್ಲೇ ಸಿಗ್ಬೋದು ಅಂತ. ಅವ್ನ ಮಾತು ಹೆಂಗೋ ನಮ್ ಫ್ರೆಂಡ್ ಇದ್ದ, ಬೆಸ್ಟ್ ಫ್ರೆಂಡ್ಸ್ ಮಾತಲ್ಲ ನಾವು, ವಿ ಕ್ಯಾನ್ ನಾಟ್ ಗೋ ಅಗೇನ್ಸ್ಟ್ ಯುವರ್ ಬೆಸ್ಟ್ ಫ್ರೆಂಡ್ ವರ್ಡ್ಸ್, ರೈಟ್? ಹಂಗೋ ಸೇರಿದೆ ನೆಟ್ವರ್ಕ್ ಮಾರ್ಕೆಟಿಂಗ್. ಅಂಡ್ ಗೈಸ್, ಯು ನಾಟ್ ಬಿಲೀವ್, ಆಲ್ಮೋಸ್ಟ್ ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಆಲ್ಮೋಸ್ಟ್ 6 years ಕೊಟ್ಟೆ. ಪೂರ್ತಿ ಇಂಜಿನಿಯರಿಂಗ್ ಕೊಟ್ಟಿದ್ದೀನಿ, ಪೂರ್ತಿ. ಕಾಲೇಜಲ್ಲಿ ಇಂಜಿನಿಯರಿಂಗ್ ಅಲ್ಲಿ ನಾನು ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಐ ಹ್ಯಾವ್ ಸ್ಯಾಕ್ರಿಫೈಸ್ ಮೆನಿ ಥಿಂಗ್ಸ್ ಇನ್ ಕಾಲೇಜ್ ಜಸ್ಟ್ ಟು ಡೂ ನೆಟ್ವರ್ಕ್ ಮಾರ್ಕೆಟಿಂಗ್. You will not believe, no friends, no parties, no ethnic days, no college fest, no sports fest, nothing. ಏನು ಮಾಡಿಲ್ಲ ಅಟೆಂಡ್. ಯಾಕೆ ಮಾಡಿಲ್ಲ ಅಂದ್ರೆ, ಕಾಲೇಜಲ್ಲಿ ಏನೋ ಒಂದು ಮಾಡ್ಬೇಕಂತ ಇದ್ದೆ. ಅಂಡ್ ಐ ವರ್ಕ್ ರಿಯಲಿ ಹಾರ್ಡ್, ವೆರಿ ಹಾರ್ಡ್. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಒಂದ್ಸಲಿ ನಿಮ್ ವಯಸ್ಸು ಸಿಕ್ಕಿದ್ರೆ ನಿಮ್ ಹಿಂದೆ ನೋಡೋದೇ ಬಾರ್ದು. ಒನ್ಸ್ ಯು ನೋ ವಾಟ್ ಟು ಡೂ ಯರ್, ಒನ್ಸ್ ಯು ನೋ ಯುವರ್ ವಿಷನ್, ಒನ್ಸ್ ನಿಮ್ಗೆ ಪರ್ಫೆಕ್ಟ್ ನನ್ನ ಗೋಲ್ ಗೊತ್ತಿದೆ ನಿಮ್ಗೆ, 101% ಹೇಳ್ತಾ ಇದೀನಿ ನಿಮ್ಗೆ. ಎಷ್ಟೋ ಜನ ಗೋಲ್ ಇಕ್ಕದ ಮೇಲೇನು ಕನ್ಫ್ಯೂಸ್ ಯಾಕೆ ಆಗ್ತಾರೆ ಅಂದ್ರೆ, ಅವ್ರು ಆ ಫೋಕಸ್ ಕೊಡಲ್ಲ ಆ ಕೆಲ್ಸದ ಮೇಲೆ. ಇಟ್ಸ್ ವೆರಿ ಸಿಂಪಲ್. ಕಾಲೇಜ್, ಐ ವಾಸ್ 18-19 years, ಐ ರಿಮೆಂಬರ್. ಕಾಲೇಜ್ ಹೋಗ್ತಾ ಇದ್ದೆ ಆ ಟೈಮಲ್ಲಿ. ಕಾಲೇಜ್ ಹೋಗ್ತಾ ಆ ಟೈಮಲ್ಲಿ ತಿಳ್ಕೊಂಡೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋಣ, ಚೆನ್ನಾಗಿ ಮಾಡೋಣ ಈ ಬಿಸ್ನೆಸ್ ಅಲ್ಲಿ. ಬಿಕಾಸ್ ಈ ಬಿಸ್ನೆಸ್ ಒಂದ್ ಒಳ್ಳೆ ಬಿಸ್ನೆಸ್. ಯಾಕಂದ್ರೆ ಇಲ್ಲಿ ಇವತ್ತು ಸ್ಟಾರ್ಟ್ಅಪ್ ಮಾಡಕ್ ಹೋಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ದುಡ್ಡು ನೀವೇ ಹಾಕೊಡ್ಬೇಕು, ನೀವು ಬ್ರ್ಯಾಂಡಿಂಗ್ ದುಡ್ಡು ನೀವೇ ಕೊಡ್ಬೇಕು, ಪ್ರೊಡಕ್ಟ್ಸ್ ನೀವೇ ತಿಳ್ಕೊಳ್ಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಇದು ಒಂದು ಬಿಸ್ನೆಸ್. ಇಲ್ಲೆಲ್ಲ
ऑलरेडी सेट आಗಿದೆ. यहाँ पे सब कुछ ऑलरेडी सेट है. Infrastructure already set up, products already set up, services set up, branding set up, goals of the company, everything is set up. ನಮ್ ಗೋಲ್ ಏನಂತಾನು ಕಂಪನಿ ತಿಳ್ಕೊಳ್ಳುತ್ತೆ. You have to become DUCD. ಎಲ್ಲ ಸೆಟಪ್ ಇದೆ. ಸೊ ಟೈಮ್ ವೇಸ್ಟ್ ಆಗಲ್ಲ. ದಿಸ್ ಇಸ್ ಒನ್ ಆಫ್ ದ ಸಾಲಿಡ್ ಬಿಸ್ನೆಸ್ ವಿಚ್ ಯೂತ್ ಕ್ಯಾನ್ ಟೇಕ್ ಟುಡೇ. ಎಲ್ಲಾ ಯೂತ್ ಹೇಳ್ತಾ ಇದೀನಿ, ಇಷ್ಟ ಇಲ್ಲಿ ಎಲ್ಲ ಇಷ್ಟ 120+ ಪೀಪಲ್ ಇದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಟೆಲಿಂಗ್ ಯು ಪೀಪಲ್, ಯು ಆರ್ ವೆರಿ ಲಕ್ಕಿ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಗಿದೆ. ಮೈ ಡಿಯರ್ ಫ್ರೆಂಡ್ಸ್, ಆ ಟೈಮಲ್ಲಿ ಮಾಡುವಾಗ ನನಗೂ ತುಂಬಾ ಚಾಲೆಂಜ್ ಸಿಕ್ಕಿತ್ತು. ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ, ಯಾರು ಸಿಗಲ್ಲ ಹೇಳಿ, ಎಲ್ಲರಿಗೂ ಸಿಗುತ್ತೆ. ಆ ಟೈಮಲ್ಲಿ ಬೆಂಗಳೂರಲ್ಲಿ ಇನ್ನೊಬ್ರು ಟೀಮ್ ಇತ್ತು, ಒಂದು ದೊಡ್ಡ ಟೀಮ್, ಒಂದು ವಿಶಾಲವಾದ ಟೀಮ್ ಇತ್ತು. ಅಂಡ್ ದೇ ವರ್ ಡೂಯಿಂಗ್ ವೆರಿ ಗುಡ್. ಪ್ರೀವಿಯಸ್ ಕಂಪನಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ನಾನು ಏನ್ ಒಂದೇ ವಿಷಯ ಹೇಳಿದೆ, ನನಗೆ ಪರವಾಗಿಲ್ಲ, ವಿ ಮೇ ಬಿ ಸ್ಮಾಲ್ ಟೀಮ್, ಡಸಂಟ್ ಮ್ಯಾಟರ್, ಬಟ್ ಒನ್ ಡೇ ಐ ಆಮ್ ಗೋಯಿಂಗ್ ಟು ಬ್ಲಾಸ್ಟ್ ಇಟ್. ಐ ಮೇ ಬಿ ಸ್ಮಾಲ್. ಒಂದು ಕನ್ವೆನ್ಷನ್ ಅಟೆಂಡ್ ಮಾಡಿದೆ, ಒಂದು ಈವೆಂಟ್ ಅಟೆಂಡ್ ಮಾಡಿದೆ. ಆ ಟೈಮಲ್ಲಿ 8,000 ಜನ ಇದ್ರು. ಜಸ್ಟ್ ಇಮ್ಯಾಜಿನ್ ಮಾಡಿ, 8,000 ಪೀಪಲ್ ವರ್ ದೇರ್ ಇನ್ ದಟ್ ಈವೆಂಟ್. ನನ್ನ ಟೀಮಿಂದ ಎಷ್ಟು ಜನ ಇದ್ರು ಗೊತ್ತಾ? 8 ಹುಡುಗರು. ನಾನು ಮತ್ತೆ ನನ್ನ 7 ಫ್ರೆಂಡ್ಸ್. ಮತ್ತೆ ಅದ್ ನಮ್ ಕನ್ವೆನ್ಷನ್, ನಮ್ ಇವೆಂಟ್ ಇರಲಿಲ್ಲ, ಅದು ಬೇರೆ ಗ್ರೂಪ್ ಇವೆಂಟ್. ಬಟ್ ಅಲ್ಲಿ ಹೋಗಿ ಒಂದೇ ವಿಷಯ ಹೇಳ್ದೆ, ಒಂದ್ ದಿವಸ ಇದೇ ಆಡಿಟೋರಿಯಂ ಅಲ್ಲಿ ಮೀಟಿಂಗ್ ಮಾಡೋಣ, ಇದೇ ಒಂದು ದೊಡ್ಡ ಅದೇನೊಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮೀಟಿಂಗ್ ಆಗೋಣ ಅಂತ ಒಂದು ತಿಳ್ಕೊಂಡಿದ್ದೆ. ಮೈ ಡಿಯರ್ ಫ್ರೆಂಡ್, ಇಟ್ ಡಸಂಟ್ ಮ್ಯಾಟರ್. ರಿಮೆಂಬರ್ ಒನ್ ಥಿಂಗ್, ಓಕೆ? ನೀವೆಲ್ಲರೂ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಬಿಗಿನರ್ಸ್ ಇದ್ದೀರಾ, 5%, 8%, 11%, 14% ಅಥವಾ 20% ಇರಲಿ. ಐ ಟೆಲ್ ಯು ಒನ್ ಥಿಂಗ್, ನಿಮ್ಮ ಹತ್ರ ಡೈರಿ ಪೆನ್ ಇದ್ರೆ ಒಂದು ಲೈನ್ ಬರೀರಿ. ವೆರಿ ಇಂಪಾರ್ಟೆಂಟ್ ಲೈನ್ ವಿಚ್ ಐ ಆಲ್ವೇಸ್ ಫಾಲೋಡ್. ಎವ್ರಿ ಎಕ್ಸ್ಪರ್ಟ್ ವಾಸ್ ಅ ಬಿಗಿನರ್. ಎವ್ರಿ ಎಕ್ಸ್ಪರ್ಟ್ ವಾಸ್ ಅ ಬಿಗಿನರ್. ಯು ಕ್ಯಾನ್ ರೈಟ್ ಇಟ್ ಡೌನ್ ಇನ್ ಯೋರ್ ಡೈರಿ. ತುಂಬಾ ಇಂಪಾರ್ಟೆಂಟ್ ಲೈನ್. ಎವ್ರಿ ಎಕ್ಸ್ಪರ್ಟ್ ವಾಸ್ ಅ ಬಿಗಿನರ್ ಒನ್ಸ್ ಅಪಾನ್ ಅ ಟೈಮ್. ಈ ಜಗತ್ತಿನಲ್ಲಿ, ಈ ಪ್ರೊಫೆಷನ್ಸ್ ಅಲ್ಲಿ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ನೋಡಿ ನೀವು, ಎಲ್ಲಾ ಎಕ್ಸ್ಪರ್ಟ್ ಗಳು ಒಂದ್ ದಿವಸ ಏನಿದ್ರು, ಬಿಗಿನರ್ಸ್ ಇದ್ರು. ಸೊ ಎವ್ರಿ ಬಿಗಿನರ್ಸ್ ವಿಲ್ ಫೇಸ್ ವಾಟ್? ಚಾಲೆಂಜಸ್. ನನ್ನ ಲೈಫ್ ಅಲ್ಲೂ ಚಾಲೆಂಜಸ್ ಬಂತು. ಮೈ ಚಾಲೆಂಜಸ್ ವೇರ್ ರಿಜೆಕ್ಷನ್ಸ್. ಆ ಟೈಮಲ್ಲಿ ನಾವ್ ಮಾಡ್ತಾ ಇರೋದು ಬೈನರಿ ಕಂಪನಿ, ಅಲ್ಲೆಲ್ಲ ದುಡ್ಡು ತುಂಬಾ ಕೊಡ್ಬೇಕು. ಸೊ ಅಲ್ಲೆಲ್ಲ ಹುಡುಗರು ಒಂದೇ ವಿಷಯ, ಮನಿ ಪ್ರಾಬ್ಲಮ್. ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ವಿ, ಯಾಕಂದ್ರೆ ಆ ಟೈಮಲ್ಲಿ ನಮ್ಮ ಹತ್ರ ಏನು ಆನ್ಲೈನ್ ಎಲ್ಲ ಏನು ಇಲ್ಲ, DD ಕೊಡ್ಬೇಕಾಗಿತ್ತು. ಎಷ್ಟೋ ಜನ ಸುಳ್ಳು ಹೇಳ್ತಾ ಇದ್ರು, ಮಾಡ್ತೀನಿ. ಎಷ್ಟೋ ಫ್ರೆಂಡ್ಸ್ ಗಳು, ಬಿಕಾಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್, ಐ ಲಾಸ್ಟ್ ಸೋ ಮೆನಿ ಥಿಂಗ್ಸ್ ಮೈ ಡಿಯರ್ ಫ್ರೆಂಡ್ಸ್. ಐ ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ಸ್. ಬಟ್ ಯು ನೋ ವಾಟ್? ನಾನು ಯಾವತ್ತೂ ನನ್ನ ಲೈಫ್ ನನ್ನ ಗೋಲ್ ನ ಗಿವ್ ಅಪ್ ಮಾಡಕ್ ಹೋಗಿರ್ಲಿಲ್ಲ. ಕಾಲೇಜ್ ಅಲ್ಲಿ ಹೋಗ್ತಾ ಐ ಗೇವ್ ಪ್ರೆಸೆಂಟೇಷನ್ಸ್ ಎವ್ರಿವೇರ್. ಸ್ಟೇಷನ್ಸ್, ಬಸ್ ಸ್ಟ್ಯಾಂಡ್ಸ್, ಕಾರಿಡಾರ್ಸ್, ಲೈಬ್ರರೀಸ್. ಯು ನಾಟ್ ಬಿಲೀವ್, ನೀವು ಬಿಲೀವ್ ಮಾಡಲ್ಲ. ಕಾಲೇಜ್ ಲೈಫ್ ಹೆಂಗಿತ್ತಂದ್ರೆ, ನಮ್ ಫ್ರೆಂಡ್ಸ್ ಎಲ್ಲ ಲಂಚ್ ಟೈಮ್ ಅಲ್ಲಿ ಲಂಚ್ ತಿಂತಾ ಇದ್ರು, ನಾನು ಲಂಚ್ ಟೈಮ್ ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ದೆ. ನನ್ ಅಮ್ಮ ಕೊಡೋ ಲಂಚ್ ನಾನು ಬೇರೆಯವ್ರು ಕೊಡ್ತಾ ಇದ್ದೆ. ಮಗ ನೀನ್ ತಿನ್ನೋ, ನನಗೆ ಇಂಟ್ರೆಸ್ಟ್ ಇಲ್ಲ. ತಿನ್ನೋದ್ರಲ್ಲಿ ಇಷ್ಟ ಇಂಟ್ರೆಸ್ಟ್ ಇರ್ಲಿಲ್ಲ. ಐ ವಾಸ್ ಹಂಗ್ರಿ ನಾಟ್ ಫಾರ್ ಫುಡ್, ಐ ವಾಸ್ ಹಂಗ್ರಿ ಫಾರ್ ಸಕ್ಸೆಸ್. ಅರ್ಥ ಮಾಡಿ, ನಾನ್ ಹಂಗ್ರಿ ಊಟಗೋಸ್ಕರ ಹಂಗ್ರಿ ಇರ್ಲಿಲ್ಲ, ನಾನು ಸಕ್ಸಸ್ಗೋಸ್ಕರ ಹಂಗ್ರಿ ಇದ್ದೆ. ಅಂಡ್ ಗೆಸ್ ವಾಟ್? ಹೋಗ್ತಾ ಎಷ್ಟೋ ಜನ ಪ್ರೆಸೆಂಟೇಷನ್ ಕೊಟ್ಟೆ. 120 ಪ್ರೆಸೆಂಟೇಷನ್ ಆದ್ಮೇಲೆ ನಾನು ಫಸ್ಟ್ ಸೈನ್ ಅಪ್ ಬಂತು. ಆಫ್ಟರ್ ಗಿವಿಂಗ್ 120 ಪ್ರೆಸೆಂಟೇಷನ್, ಫಸ್ಟ್ ಸೈನ್ ಅಪ್. 9 to 5 ಕಾಲೇಜಲ್ಲಿ ಇದ್ದೆ. 5 to 1 o'clock, 12 o'clock, midnight ಹೇಳ್ತಾ ಇರೋದು ನಾನು. ಐ ವಾಸ್ ಇನ್ ಟು ಕಾಲೇಜ್, ಇನ್ ದ ಕಾಲೇಜ್ ಡೂಯಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್. ಆ ಕಾಲೇಜ್ ಸೆಕ್ಯೂರಿಟಿ ಹೇಳ್ತಾ ಇದ್ದ, ಏನು ಮಾಡ್ತಾ ಇದೀಯಾ ಅಷ್ಟು ಲೇಟು? ನಾನು ಅಂದೆ, ಸರ್ ಒಂದ್ ದೊಡ್ಡ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡ್ತಾ ಇದೀನಿ, ಇವಾಗ ಕೇಳಕ್ ಹೋಗ್ಬೇಡಿ, 3 ವರ್ಷ 4 ವರ್ಷ ಆದ್ಮೇಲೆ ಕೇಳಿ. ಇವಾಗ ಕೇಳಕ್ ಹೋಗ್ಬೇಡಿ, ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಿದೀನಿ. ಜಿಮ್ ಜಾಯಿನ್ ಮಾಡಿ, ನಾಳೆ ಜಿಮ್ ಜಾಯಿನ್ ಮಾಡಿ. ಮೊನ್ನೆ ಯಾರೋ ಫ್ರೆಂಡ್ ಕೇಳ್ತಾನೆ, ಮಗ ಬಾಡಿ ಎಲ್ಲೋ? ಅವ್ನ್ ಹೇಳಿ, ಮಗ ಇವಾಗೇ ತಾನೇ ಜಿಮ್ ಸೇರಿರೋದು, ಬಾಡಿ ಹೆಂಗೋ ಬರುತ್ತೆ ಹೇಳು. 2 years, give me 2 years, you see where will I be? ಅದೇ ಪ್ರಕಾರ I always keep telling, remember one thing, if you have started today na, don't quit for next 3 years. Don't quit. Mind ಅಲ್ಲಿ ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ಬಿಡಿ. ಬರೋ 3 ವರ್ಷ ಏನು ನೋಡಲ್ಲ, ಬರೋ 3 ವರ್ಷ ಒಂದೇ ವಿಷಯ, ಬರೋ ನನ್ನ ಗೋಲ್ ನೋಡ್ತೀನಿ. I'm going to follow Shabir sir, I'm going to follow my goal, I'm going to follow my plan. Remember my dear friends, one guru is very important, one mentor is important. I thank my mentor in my previous company who helped me a lot. Because one guru will make life ಅಲ್ಲಿ. If you have a guru, I'm telling you people, you become open minded, you become very easy, you share your sorrows, you share your joy. ನೀವು ನಿಮ್ಮ ಸಾರೋಗಳನ್ನ, ನಿಮ್ಮ ಜಾಯ್ಗಳನ್ನ ಅವ್ರ ಜೊತೆ ಶೇರ್ ಮಾಡ್ತೀರಾ, and you become more powerful. Blessings is very important, and you are very lucky today. You're having such a super guru, that is Mr. Shabir sir. In tough time also, this man really requires seriously, he requires a big salute, man. Tough time also, this guy is still there like a man. That's what real network marketing leaders are. Remember one thing, that's the most important thing. My dear friends, I had a guru and I followed him truly, and I got my success. College alli otta in my third year engineering, I went to Dubai. Just imagine, I was just 21 years. Dubai hogidde, alli hogi ನಾವು ಸ್ಕೈ ಡೈವಿಂಗ್ ಮಾಡಿದ್ವಿ, and sky diving was like crazy, guys, falling from a sky. Superb. I still remember, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ. ಫಸ್ಟ್ 2 years ಅವ್ರು ನನ್ನ ಫ್ರೆಂಡ್ ಮಾಡಿದ್ರು. First college, first year and second year, my friends made fun of me.
College third year and fourth year, I made fun of them. College first year, second year, they made fun of me. College third year and fourth year, I made fun of them. Just imagine ಮಾಡಿ ಕಾಲೇಜ್ ಅಲ್ಲಿ ಓದ್ತಾ I called my father and I gifted himself a 16 lakh rupees car at the age of 21. At the age of 21, I gifted him a 16 lakh rupees car. It was a surprise for him. My mother doesn't know. It was a surprise for them and they were shocked. ಇವಾಗ ಮಜಾ ಕಾಲೇಜ್ ಅಲ್ಲಿ ನಾವು ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜ್ ಅಲ್ಲಿ ಹೋಗುವಾಗ ಐ ವಾಸ್ ಇನ್ ಗವರ್ಮೆಂಟ್ ಬಸ್ BMTC. ಅದಾದ್ಮೇಲೆ ಐ ಯೂಸ್ ಟು ಯೂಸ್ ಮೈ ಫಾದರ್ ಸ್ಪ್ಲೆಂಡರ್. Then I got a bike, a KTM bike. Then I got a car. I used to park my car next to my HOD's car. And HOD also used to come out. ಅವ್ರು ಆಚೆ ಬರ್ತಾ ಇದ್ರು ಕಾರಿಂದ, ನಾನು ಆಚೆ ಬರ್ತಾ ಇದ್ದೆ. Eye to eye contact. And those contacts, trust me guys, trust me, network marketing is really a platform. ತುಂಬಾ young age ಅಲ್ಲಿ ತುಂಬಾ successful ಆಗ್ಬೋದು. But my dear friends, I did very good in that company. My earnings used to be 2 to 3 lakh rupees every month. College ಅಲ್ಲಿ ಓದ್ತಾ used to earn per month. I'm talking about last bench ಅಲ್ಲಿ ಕುತ್ಕೊಂಡು people used to study for exam. I used to count my money. Just think about it. That was my life in network marketing in college. But like I tell you, you have the best plan with you. ಅರ್ಥ ಮಾಡಿ, ತುಂಬಾ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಿ. ಯು ಹ್ಯಾವ್ ದ ಬೆಸ್ಟ್ ಪ್ಲಾನ್ ವಿತ್ ಯು. ನಿಮ್ಮ ಹತ್ರ ವರ್ಲ್ಡ್ ಇನ ಬೆಸ್ಟ್ ಪ್ರಾಡಕ್ಟ್, ಲೋ ಪ್ರೈಸ್, ಹೈ ಕ್ವಾಲಿಟಿ ಕೊಡ್ತಾ ಇದ್ದೀರಾ, ಪರವಾಗಿಲ್ಲ. ಬಟ್ ರಿಮೆಂಬರ್ ಇಫ್ ಯು ಆರ್ ಹ್ಯಾವಿಂಗ್ ಅ ಬ್ಯಾಡ್ ಮ್ಯಾನೇಜ್ಮೆಂಟ್, ಯು ವಿಲ್ ಫೇಲ್. ಗೆಸ್ ವಾಟ್, ನನ್ನ ಕಂಪನಿಯಲ್ಲಿ ಏನು ಪ್ರಾಬ್ಲಮ್ ಇರಲಿಲ್ಲ, ಪ್ಲಾನ್ ಏನು ಪ್ರಾಬ್ಲಮ್ ಇರಲಿಲ್ಲ, ಮಸ್ತ್ ಪ್ಲಾನ್ ಇತ್ತು, ಮಸ್ತ್ ಒಳ್ಳೆ ಪ್ರಾಡಕ್ಟ್ ಇತ್ತು. ಒಂದು ಪ್ರಾಡಕ್ಟ್ ಇತ್ತು, ದೇರ್ ವಾಸ್ ನೋ ಲಾಟ್ ಆಫ್ ಟೆನ್ಷನ್. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಾಸ್ ಮ್ಯಾನೇಜ್ಮೆಂಟ್, ಇಂಟೆನ್ಷನ್. ಗೆಸ್ ವಾಟ್, ಕಾಲೇಜಿಂದ ಪಾಸ್ ಆಗಿದ ತಕ್ಷಣ 1 or 2 years ಅಲ್ಲಿ ಒಂದು ನ್ಯೂಸ್ ಬಂತು, ನನ್ನ ಕಂಪನಿ ಶಟ್ ಡೌನ್ ಆಗ್ಬಿಟ್ಟಿದೆ, ನನ್ನ ಕಂಪನಿ ಸೀಸ್ಡ್ ಆಗ್ಬಿಟ್ಟಿದೆ. ದ ಮ್ಯಾನೇಜ್ಮೆಂಟ್ ಕುಡಂಟ್ ರನ್ ದ ಕಂಪನಿ. ಅವ್ರು ಓಡ್ಸಕ್ಕೆ ಆಗಿಲ್ಲ ಕಂಪನಿನ. ಎಲ್ಲ ಇತ್ತು ಅವ್ರದ, ದುಡ್ಡು ಗಿಡ್ಡು ಎಲ್ಲ ಇತ್ತು, ಬಟ್ ಓಡ್ಸಕ್ ಆಗಿಲ್ಲ. ಇಂಟೆನ್ಷನ್ ಇರಬೇಕು ಕಂಪನಿ ಓಡ್ಸಕ್ಕೆ. ಅಂಡ್ ಗೆಸ್ ವಾಟ್, ಮೈ ಕಂಪನಿ ವೆಂಟ್ ಟು ಅ ಕ್ರಾಶ್. ಅದ್ ಹೇಳ್ತಾರಲ್ಲ, ಯಾವ್ದೋ ಒಂದು ಏರೋಪ್ಲೇನ್ ಅಲ್ಲಿ ಕುತ್ಕೊಳ್ತಾ ಇದೀರಾ ನೀವು, ಅದು ಆಗ್ತಾ ಇದೆ, ಇವಾಗ ಫ್ಲೈ ಆಗ್ತಾ ಇದೆ. ಮೇಲೆ ಹೋಗದ್ಮೇಲೆ ಪೈಲಟ್ ಗಳು ಹೇಳ್ತಾರೆ ನಮಗ್ ಓಡ್ಸಕ್ಕೆ ಬರಲ್ಲ. ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಓಡಿಸೋದೆಲ್ಲ ಈಸಿ, ಆರಾಮಾಗಿ ಯಾರಾದ್ರೂ ಮಾಡ್ಬೋದು, ನಾನು ಮಾಡ್ಬೋದು, ಏನ್ ದೊಡ್ಡ ವಿಷಯ ಇಲ್ಲ. ಬಟ್ ಅದು ಮೇಲೆ ಹೋಗಿದ ತಕ್ಷಣ ಚಾಲೆಂಜಸ್ ಬರುತ್ತೆ ನೋಡಿ. ಆ ಟೈಮ್ ಅಲ್ಲಿ ಎಲ್ಲಾ ಪ್ಯಾಸೆಂಜರ್ಸ್ ಡಿಫಿಕಲ್ಟ್ ಝೋನ್ ಅಲ್ಲಿ ಇರ್ತಾರೆ, ಎಲ್ಲಾರ್ಗು ತೊಂದರೆ ಇರುತ್ತೆ, ಎಲ್ಲಾರು ನಿಮ್ಮಿಂದ ಹೋಪ್ ಬಿಡ್ಬಿಡ್ತಾರೆ. ಅಂಡ್ ಗೆಸ್ ವಾಟ್, ನನ್ ಜೊತೆನೂ ಅದಾಯ್ತು. March 2019, my worst time, my company ceased. Newspapers, news channels, WhatsApp group ಗಳಲ್ಲಿ, ಫ್ಯಾಮಿಲಿ ಗ್ರೂಪ್ಸ್ ಗಳಲ್ಲಿ ಮನೆಯಿಂದ ಕಾಲ್ ಮಾಡ್ತಾ ಇದೆ, ಏನೋ ನೀನು ಏನ್ ಮಾಡ್ತಾ ಇದ್ಯಾ, ನೀನ್ ಹೇಳ್ತಾ ಇದ್ದಲ್ಲ ಕಂಪನಿ XYZ ಕಂಪನಿ ಏನಿದು, ನ್ಯೂಸ್ ಅಲ್ಲೆಲ್ಲ ತೋರಿಸ್ತಾ ಇದಾರೆ, ಏನಾಗಿದೆ. ಐ ಫೆಲ್ಟ್ ವೆರಿ ಬ್ಯಾಡ್. ಟ್ರಸ್ಟ್ ಮೀ, ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ಅಟ್ ದಟ್ ಟೈಮ್. ತುಂಬಾ ಯಾಕಂದ್ರೆ ಲೈಫ್ ಅಲ್ಲಿ ನೋಡಿ, ಇಟ್ಸ್ ನಾಟ್ ಅಬೌಟ್ ಮನಿ, ಇಟ್ಸ್ ಅಬೌಟ್, ಹಿಂದಿಯಲ್ಲಿ ಹೇಳ್ತಾರೆ ಇಜ್ಜತ್, ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಎಷ್ಟಾದ್ರೂ ಒಂದ್ ಮಾಡಿ ಲೈಫ್ ಅಲ್ಲಿ ಇಜ್ಜತ್ ಇಲ್ಲ ಅಂದ್ರೆ, ಐ ಆಮ್ ಟೆಲಿಂಗ್ ಯು, ಪೀಪಲ್ ವಿಲ್ ನಾಟ್ ಅಟ್ ಆಲ್ ಕೇರ್ ಅಬೌಟ್ ಯು. ಮೈ ಡಿಯರ್ ಫ್ರೆಂಡ್ಸ್, ನನ್ನ ಲೈಫ್ ಅಲ್ಲೂ ಆ ಟೈಮ್ ಅಲ್ಲಿ ಇಜ್ಜತ್, ಇಟ್ ವೆಂಟ್ ಡೌನ್. I left it and I joined Vestige at that time. My dear friends, I'm telling you people, I joined with lot of sacrifice. ನಾನು ಆ ಟೈಮಲ್ಲಿ ಬರುವಾಗ ಎಷ್ಟೋ ಜನ ಎಷ್ಟೋ ವಿಷಯಗಳು ಹೇಳ್ತಾ ಇದ್ರು, but I just focused because I know that my company is crashed and I started my new journey in Vestige. ದುಡ್ಡು, ಬಟ್ ಇಂಟೆನ್ಷನ್ ಚೆನ್ನಾಗಿಲ್ಲ ಅಂದ್ರೆ ಅವ್ರ ಕಂಪನಿ ಓಡ್ಸಕ್ ಆಗಲ್ಲ. ನಮ್ ಕಂಪನಿ ಕೂಡ ಒಳ್ಳೇದಾಗಿ ಓಡ್ತಾ ಇತ್ತು, ಬಟ್ ಕ್ರಾಶ್ ಆಗಿದ ತಕ್ಷಣ ಎಲ್ಲಾರ್ಗು ಆ ನ್ಯೂಸ್ ಪೇಪರ್, ಇವತ್ತು ಮಲ್ಕೊಳ್ತೀನಲ್ಲ, ನನ್ನ ಡ್ರೀಮ್ಸ್ ಅಲ್ಲಿ ಅಥವಾ ನನ್ನ ಐಸ್ ಕ್ಲೋಸ್ ಮಾಡಿದ್ರೆ ಒಂದೇ ವಿಷಯ, ಆ ಗ್ರೂಪ್ಸ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಫ್ಯಾಮಿಲಿ ಗ್ರೂಪ್ಸ್ ಅಲ್ಲಿ ಅವ್ರು ಆ ಟೈಮ್ ಅಲ್ಲಿ ಅದ್ ಮೆಸೇಜ್ ಹಾಕಿದ್ರೆ ನೋಡಿ, ದಟ್ ವಾಸ್ ದ ವರ್ಸ್ಟ್ ಥಿಂಗ್. ಟ್ರಸ್ಟ್ ಮೀ. ನ್ಯೂಸ್ ಚಾನೆಲ್ ನಮ್ಮ ಅಪ್ಪ ನೋಡ್ತವ್ರೆ, ನ್ಯೂಸ್ ಚಾನೆಲ್, ಟಿವಿ ಎಲ್ಲ ಫುಲ್ ವರ್ಸ್ಟ್ ಆಗಿ ಬರ್ತಾ ಇದೆ. ತುಂಬಾ ಬ್ಯಾಡ್ ಫೀಲ್ ಆಯ್ತು ಆ ಟೈಮಲ್ಲಿ. ಅರ್ಥ ಆಗ್ಬಿಟ್ಟಿತ್ತು, ದುಡ್ಡು ಇಂಪಾರ್ಟೆಂಟ್ ಇಲ್ಲ ಲೈಫ್ ಅಲ್ಲಿ, ರೆಸ್ಪೆಕ್ಟ್, ಇಜ್ಜತ್ತು, ಸ್ಟೇಟಸ್ ಅದು ಇಂಪಾರ್ಟೆಂಟ್. ಅದ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ದೇರ್ ಇಸ್ ನೋ ಪಾಯಿಂಟ್ ಯು ಅರ್ನಿಂಗ್ ಮನಿ. ದಟ್ ಈಸ್ ದ ರೀಸನ್, ಮೈ ಡಿಯರ್ ಫ್ರೆಂಡ್ಸ್, ಐ ಕೇಮ್ ಟು ವೆಸ್ಟೀಜ್. ಅಂಡ್ ನನ್ಗೆ ಗೊತ್ತಿರಲಿಲ್ಲ ವೆಸ್ಟೀಜ್ ಈ ತರ ಇದೆ. ಐ ಆಮ್ ಟೆಲಿಂಗ್ ಯು, ನಂಗೆ 6 ವರ್ಷ ಆಗಿತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ನಂಗೆ ಗೊತ್ತೇ ಇರಲಿಲ್ಲ ವೆಸ್ಟೀಜ್ ಅಂತ ಒಂದು ವಿಷಯನೂ ಇದೆ. ನನಗೆ ಯಾವತ್ತೂ ಗೊತ್ತಿಲ್ಲ that there is a company which is having generation plan which is running on so many products. ಶಿವಾಜಿನಗರ ಅಲ್ಲಿ ಬ್ರಾಂಚ್ ಇದೆ. ಎಷ್ಟೋ ಸಲ ಶಿವಾಜಿನಗರ ಹೋಗಿದ್ದೀನಿ, ಒಂದ್ಸಲಿನೂ ಮೇಲೆ ನೋಡಿಲ್ಲ ಅಲ್ಲಿ ಮೇಲೆ ಒಂದು ಆಫೀಸ್ ಇದೆ ಅಂತ. ಬಟ್ ಅದೇ ಹೇಳ್ತಾ ಇರೋದು, ಇವತ್ತು ಅಕಸ್ಮಾತ್ ನೀವು ಇದು ಹೇಳ್ತಾ ಇದೀರಾ ಸರ್ ವೆಸ್ಟೀಜ್ ಎಲ್ಲರಿಗೂ ಗೊತ್ತಿದೆ, ನಂತರ ಹುಡುಗ 6 ವರ್ಷ ಆಗಿತ್ತು, ಗೊತ್ತೇ ಇರಲಿಲ್ಲ ವೆಸ್ಟೀಜ್. ಇಮ್ಯಾಜಿನ್ ಮಾಡಿ. ಸ್ಯಾಚುರೇಷನ್ ಇಸ್ ನಾಟ್ ದ ಪ್ರಾಬ್ಲಮ್, ಮೈಂಡ್ ಸೆಟ್ ಇಸ್ ದ ಪ್ರಾಬ್ಲಮ್. ಮುಂದೆ ಎತ್ಕೊಂಡು ಒಂದ್ ಸ್ಟೆಪ್ ಎತ್ಕೊಂಡ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಕ್ಸಸ್, ಮೈ ಡಿಯರ್ ಫ್ರೆಂಡ್ಸ್. ವೆಸ್ಟೀಜ್ ಅಲ್ಲಿ ಬಂದೆ, ದೀಪಕ್ ಸೂಸರ್ ಜೊತೆ ಮೀಟಿಂಗ್ ಆಯ್ತು.
ಅರ್ಥ ಆಯ್ತು ವಾಟ್ ಈಸ್ ರಿಯಲ್ ವೆಸ್ಟೀಜ್. ಬಿಕಾಸ್ ಅವ್ರ ಜೊತೆ ಮಾತಾಡುವಾಗ ನಂಗೆ ಅರ್ಥ ಆಗಿತ್ತು ಅವ್ರ ಇಂಟೆನ್ಷನ್ ಏನಂತ. ಅವ್ರು ಇವತ್ತು ಅವ್ರು ಆ ಟೈಮಲ್ಲಿ ಹೇಳ್ತಾ ಇದ್ರು, ನಾವ್ ಇಷ್ಟು ಕಂಟ್ರೀಸ್ ಗಳಲ್ಲಿ ಹೋಗ್ತಾ ಇದೀವಿ, ವಿ ಹ್ಯಾವ್ ಟು ಮೇಕ್ ಇಂಡಿಯನ್ ಕಂಪನೀಸ್ ಪ್ರೌಡ್. ಆ ಫೀಲಿಂಗ್ ನಂಗೆ ತುಂಬಾ ಇಷ್ಟ ಆಯ್ತು. ಅವನ್ ಪ್ರೌಡ್ ಪ್ಯಾಟ್ರಿಯಾಟಿಕ್ ಫೀಲಿಂಗ್ ಬಂತುಕೆ. ನಮ್ ಇಂಡಿಯನ್ ಕಂಪನಿ ಇವತ್ತು ಎಷ್ಟೋ ವಿದೇಶಗಳಲ್ಲಿ ಹೋಗ್ತಾ ಇದೆ, ದಟ್ಸ್ ಅ ವೆರಿ ಬಿಗ್ ಥಿಂಗ್. ಅವತ್ ನಂಗೆ ಅರ್ಥ ಆಯ್ತು, ಅಕಸ್ಮಾತ್ ಅವ್ರು ವಿದೇಶಕ್ಕೆ ಹೋಗ್ತಾ ಇದ್ರೆ ದೇ ನೀಡ್ ಗ್ರೋತ್. ಅವ್ರು ಅಕಸ್ಮಾತ್ ಗ್ರೋತ್ ಮಾಡಿದ್ರೆ ನಾನ್ ಕೂಡ ಈ ಕಂಪನಿಯಲ್ಲಿ ಗ್ರೋತ್ ಮಾಡೇ ಮಾಡ್ತೀನಿ. ಸೊ ಮೈ ಡಿಯರ್ ಫ್ರೆಂಡ್ಸ್, I closed my eyes, I just joined Vestige, and after joining Vestige, I worked hard. I worked very hard, day and night. I forgot my sleep. I'm telling you seriously. Malkoladu martogbutide. I used to have my lunch in the dinner time. And I used to never have my dinner on time, remember. Morning I would be in Delhi, afternoon I would be in Mumbai, night I would be in Chennai in a day. If you tell me to travel 30 days, 60 cities, ನಾನು ಹೋಗ್ತೀನಿ. 30 ದಿವಸದಲ್ಲಿ 60 ಸಿಟಿ ಹೋಗ್ಬೇಕಂದ್ರೆ ನಾನು ಹೋಗ್ಬಿಡ್ತೀನಿ. You know why? I'll tell you my real life story. Whatever I had earned in my previous company, ಏನ್ ನಾನು ದುಡ್ಡು ಸಂಪಾದನೆ ಮಾಡಿದ್ದೆ, ಆ ಎಲ್ಲ ದುಡ್ಡು ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕಿದೆ. ಆ ಇನ್ವೆಸ್ಟ್ಮೆಂಟ್ ಹೋಯ್ತು. ಬೆಂಗಳೂರಲ್ಲಿ ಒಂದು ಕಂಪನಿ ಇದೆ, IMA ಜ್ಯುವೆಲ್ಲರ್ಸ್ ಅಂತ. ಆ IMA ಅಲ್ಲಿ ನಾನು ನನ್ನ ದುಡ್ಡು ಹಾಕಿದೆ ಆಲ್ಮೋಸ್ಟ್ ನಿಯರ್ ಬೈ 45 lakhs. ಜಸ್ಟ್ ಇಮ್ಯಾಜಿನ್ ಮಾಡಿ, ನಾನು ಏನ್ ಬೈನರಿ ಕಂಪನಿ ಸಂಪಾದನೆ ಮಾಡಿದೆ, which became money circulation. I invested 45 lakhs and I got to know that IMA was shut down. It was seized. It was a scam. ಮೇ ಮಂತ್ ಅಲ್ಲಿ ಆ ನ್ಯೂಸ್ ಬಂತು. ಮೇ ಮಲ್ಲಿ ನಾನು ವೆಸ್ಟೀಜ್ ಜಾಯ್ನ್ ಆಗಿದ್ದೀನಿ. ಇಮ್ಯಾಜಿನ್ ಮಾಡಿ, ನನ್ನ ಎಲ್ಲಾ ಸೇವಿಂಗ್ಸ್ ಹೋಗ್ಬಿಟ್ಟಿದೆ, ನನ್ನ ಕಂಪನಿನೂ ಬಿಟ್ಬಿಟ್ಟಿದ್ದೀನಿ, ಹೊಸ ಕಂಪನಿ ಸೇರಿದ್ದೀನಿ. ಯಾರಿಗೂ ನನ್ನ ಜನರೇಷನ್ ಅಂತೂ ಗೊತ್ತೇ ಇಲ್ಲ, ಪ್ರಾಡಕ್ಟ್ ಸೆಲ್ಲಿಂಗ್ ಗೊತ್ತಿಲ್ಲ. ನನ್ನ ಗ್ರ್ಯಾಂಡ್ ಫಾದರ್ ಡೆತ್ ಆಗಿತ್ತು ಮೇ ಮಂತ್ ಅಲ್ಲಿ. ಎಷ್ಟೋ ಪ್ರಾಬ್ಲಮ್ಸ್ ಇತ್ತು. ಅಟ್ ದಟ್ ಟೈಮ್ ಐ ಹ್ಯಾಡ್ 2 options. ಫಸ್ಟ್ ಆಪ್ಷನ್ ಲೈಫ್ ಅಲ್ಲಿ ಇದೆಲ್ಲ ಏನಾಗ್ತಿದೆ ಆಗ್ತಾ ಇಲ್ಲಿ ಕುತ್ಕೊಂಡು ಅಳೋದು, ಒಂದೇ ಕಡೆ ಕುತ್ಕೊಂಡು ಅಳೋದು, ನೆಗೆಟಿವ್ ಮಾತಾಡೋದು, ಏನು ಆಗಲ್ಲ ಲೈಫ್ ಅಲ್ಲಿ, ನಾವು ವೇಸ್ಟ್. ಸೆಕೆಂಡ್ ಆಪ್ಷನ್, ಏನಾಗಿದೆ ಅದನ್ನ ಚೇಂಜ್ ಮಾಡಕ್ ಆಗಲ್ಲ, ಏನಾಗ್ಬಹುದು ಅದನ್ನ ಚೇಂಜ್ ಮಾಡಕ್ ಆಗುತ್ತೆ, ನಮ್ ಕೈಯಲ್ಲಿ ಇದೆ. ಅಂಡ್ ಗೆಸ್ ವಾಟ್, I started working. Like I told you people, hard work, I never compromised hard work. ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಲ್ಲಿ ಹೋಗಿದೆ. ಟ್ರೈನ್ ಸ್ಟೇಷನ್, ಬಸ್ ಸ್ಟ್ಯಾಂಡ್ಸ್, ಏರ್ಪೋರ್ಟ್ಸ್. I was busy. Only busy. First 10 days check was 33,000. First month check was 1.36 lakhs. My partners who were there with me for 6 years, they didn't trust me. ಅವ್ರು ಬಂದಿಲ್ಲ. But when my check increased, second month check 2.8 lakh, third month check 2 lakh, fourth month check 3.43 lakhs. My fourth month check 4.83 lakhs. Almost my 6th month check was 7.5 lakh. Last month my check was 5 lakhs. This month my check was around 3,43,000. Imagine madi. Last 12 months ali, you will not believe. Nana investment gain kalkonidella 45 lakhs. Today if I talk about, I earned almost 50 lakhs in Vestige. 50 lakhs in Vestige. Now you tell me one thing. ಇವತ್ತು ನಂಗೆ ವಿಷಯ ಹೇಳಿ, 1 ವರ್ಷ ಮುಂಚೆ ಇದೇ ಟೈಮಲ್ಲಿ ಕುತ್ಕೊಂಡು ಅಳ್ತಾ ಇದ್ದೆ, ಏನಾಗ್ತಿದೆ ನನ್ನ ಲೈಫ್ ಅಲ್ಲಿ. ಇವತ್ತಿಂದ 1 ವರ್ಷ ಮುಂಚೆ, आज से 1 साल पहले, 1 year back from today, I was sitting on one place and I was crying. Why is it happening to me? And today, 2019 May, I was crying. 2020 May, I'm so happy. Net profit 5 lakhs. No problem. Because still now 45 lakhs was the investment which I made, that has recovered. Work hard, my dear friends. Life ಅಲ್ಲಿ ಎಷ್ಟೋ challenges ಬರುತ್ತೆ. Big challenges. 45 lakh, not a joke. You tell me what? People lose 4,500 rupees, they go mad. People lose 4.5 lakhs, they will go and commit a suicide. Sorry, they will think about a suicide. 4.5 lakhs. ಮನೇಲಿ ಬರಲ್ಲ ಅವರು, ಮನೆ ಮರ್ತೋಗ್ಬಿಡ್ತಾರೆ, ಅಮ್ಮ ಏನು ತಿಳ್ಕೊಳ್ತಾರೆ. 4.5, ಅದು ಏಜ್ ಏನು? 23 years that time I was. It's 23 years and I'm losing so much money. And if someone lose 45 lakhs, pakka they will lose suicide. Pakka. Boss, think about my age, 23 years, losing 45 lakhs. 45 lakhs, man, you can go and do a pure wedding. 45 lakhs, you can go start businesses. 45 lakhs, you can invest in so many stocks, shares and golds. Think about, I lost it. Zero. I had network marketing. I had Vestige. And most importantly, I had confidence. Because of that, I made my money. My dear friends, trust me, network marketing has seriously changed my life from zero to everything. I'm telling you, I've not seen a company like Vestige.
ಐ ನೋ ನಾ ವಾಟ್ ಇಸ್ ಬೈನರಿ 2 leg ಕಂಪನಿ. ನಾನು ಮಾಡಿದೀನಿ, ನಂಗೆ ಗೊತ್ತಿದೆ 2 leg ಅಲ್ಲಿ ಏನ್ ಪ್ರಾಬ್ಲಮ್ಸ್ ಗಳಿದೆ ನನಗೆ ಗೊತ್ತಿದೆ. ಬಿಕಾಸ್ ಆ ಕಂಪನಿಯಲ್ಲಿ ನಾನು ಟಾಪ್ ಅಲ್ಲಿ ಇದ್ದೆ. ಬಟ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಕೆಳಗಡೆ ಅವರು ಅರ್ನ್ ಮಾಡ್ತಾ ಇರ್ಲಿಲ್ಲ. ಜನರೇಷನ್ ಬರುವಾಗ ನಂಗೆ ಅರ್ಥ ಆಯ್ತು ಇಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ. ಬಿಕಾಸ್ ಇಯರ್ ಇನ್ ಜನರೇಷನ್ ನಾನ್ ಒಬ್ನೇ ಅರ್ನ್ ಮಾಡ್ತಾ ಇಲ್ಲ, ನನ್ನ ಟೀಮ್ ಅಲ್ಲಿ ಎಷ್ಟೋ ಜನ ಇದ್ದಾರೆ ಹೂಸ್ ಇನ್ಕಮ್ ಇಸ್ ಮೋರ್ ದನ್ 1 lakh rupees. ಸೋ ಮೆನಿ ಪೀಪಲ್ ಅಬೌವ್ 50,000 rupees, ಸೋ ಮೆನಿ. ಲಾಕ್ ಡೌನ್ ಇತ್ತು ನೋಡಿ, ಲಾಕ್ ಡೌನ್ ಅಲ್ಲಿ ಫ್ರಮ್ ಮೈ ಟೀಮ್ there were 30 people whose income is more than like 50,000, you can say 30 people, 30 ಜನ whose income is more than 50,000. I feel proud because our company we were not able to earn. That is what I'm trying to tell you. You are very lucky. Even if ತುಂಬಾ lucky idira that you have got a Vestige at the right time with right mentorship, that is Shabir bhai, and you have got it at one of the perfect stage ಅಲ್ಲಿ ಇದೀರಾ. ಇಂಥ ಸ್ಟೇಜ್ ಎಲ್ಲಿ ಸಿಗುತ್ತೆ ಹೇಳಿ? You have the chance to become the next big king now. You all have the chance, trust me. Remember, jungle, the philosophy, the law of the jungle is very simple. Jungle never dies, the king dies, king comes, king dies, king comes, but jungle never dies. You all have a chance today. You all have a chance today to rebuild the jungle, to rebuild the jungle, to rebuild the king. Remember, if you start today, where will you be 1 year from now? If ಇವತ್ತು ಅಕಸ್ಮಾತ್ ಕ್ಲೀನ್ ಆಗಿ ವಿತ್ ಟೀಮ್, ವಿತ್ ಪ್ರಾಪರ್ ಮೆಂಟರ್ಶಿಪ್, ವಿತ್ ಪ್ರಾಪರ್ ಗೈಡೆನ್ಸ್ ಅಕಸ್ಮಾತ್ ನೀವು ಸ್ಟಾರ್ಟ್ ಮಾಡಿದ್ರೆ, ಇವತ್ತಿಂದ 1 ವರ್ಷ ಆದ್ಮೇಲೆ ಎಲ್ಲಿರ್ತೀರಾ ಅದು ಇಮ್ಯಾಜಿನ್ ಮಾಡಿ. ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ವಿಷನ್ ಇಸ್ ಇಂಪಾರ್ಟೆಂಟ್. ಡ್ರೀಮ್ ಇದ್ರೆ ಏನಾಗಲ್ಲ, ಡ್ರೀಮ್ ಇದ್ರೆ ಏನ್ ಮಾಡಕ್ಕಾಗಲ್ಲ. ಹೇಳ್ತಾ ಇದೀನಿ, ಕನ್ಸ್ ಕಾಣಿಸೋದ್ರಲ್ಲಿ ಏನು ಇಲ್ಲ. There is nothing you are going to get if you just dream. But remember, make your dreams your vision. ನಿಮ್ಮ ಡ್ರೀಮ್ಸ್ ನ ನೀವು ನಿಮ್ ವಿಷನ್ ಅಲ್ಲಿ ಕನ್ವರ್ಟ್ your dreams into vision. ವಿಷನ್ ಇದ್ರೆ ಒಂದ್ ರೋಡ್ ಮ್ಯಾಪ್ ಬರುತ್ತೆ. ರೋಡ್ ಮ್ಯಾಪ್ ಬಂದ್ರೆ ನಡೀತಾ ಇರಬೇಕು. ಐ ವಿಲ್ ಗಿವ್ ಯು ಸೂಪರ್ ಟೆಕ್ನಿಕ್ ಟುಡೇ ಟು ಬಿಲ್ಡ್ ಯುವರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ರಿಮೆಂಬರ್, ಟೇಕ್ ಯೋರ್ ಡೈರಿ ಫಸ್ಟ್. 3 ಇಂಪಾರ್ಟೆಂಟ್ ಅವರ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇವತ್ತು ನಾನು ನಿಮಗೆ ಟೀಚ್ ಮಾಡ್ತೀನಿ. 3 ಇಂಪಾರ್ಟೆಂಟ್ ಅವರ್ಸ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್. ಎಸ್, ದಿಸ್ 3 hours has helped me. Vestige ಬರುವಾಗನು ಈ 3 hours ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ, through which I got success, a big success. My team size today is more than 50,000 people. It's just 5 to 6 days over. Almost 70,000 PVs have been done till now. It's because we are focusing on technical work. I'm going to teach you my best training today. The 3 hours of network marketing. The first hour is called as, first hour andre recruiting. It's called as recruiting. Artha madi, recruiting. The second hour is called as retaining. It's called as retaining. Yes. The third hour is called as results. It's called as results. Now keep everything aside, listen to me very carefully. The first thing is called as recruiting. Recruiting andre ಏನು? What do you mean by recruiting? Recruiting andre nim prakara ಏನು? Recruiting andre ಏನು? Recruiting means just adding people? No. Just prospecting? No. My dear friends, recruiting means growth. ಅರ್ಥ ಮಾಡಿ. ಎಷ್ಟು ಜನ ಅರ್ಥ ಮಾಡಲ್ಲ. They think that ಇವತ್ತು ಈ ಟ್ರೈನಿಂಗ್ ಮೀಟಿಂಗ್ ಆಗ್ತಾ ಇದೆ, ಶಬೀರ್ ಭಾಯ್ has invited ಕುಶಾಲ್ ಸರ್, ಮಜಾ ಬರ್ತಾ ಇದೆ. Okay, all this is good. You attend good training meetings on YouTube, everything good. But remember, that will not help you until and unless you will not implement. Akasmat, ನೀವೇನ್ ಕಲ್ತಿದ್ದೀರಾ, what you have learned, ಅದನ್ನ ಅಕಸ್ಮಾತ್ ನೀವು implement ಮಾಡಿಲ್ಲ ಅಂದ್ರೆ you will not get results. You will not get big results if you don't implement things. Remember that. My mentor told me one thing, Kushal, knowledge which is not implemented is a burden. Knowledge which is not implemented is a burden. Many people are not understanding that. Akasmat, if you're going to a mountain and if you're carrying a weight, how far will you go? You will not go more far. Same way, my dear friends, implement your knowledge. Recruiting means what? Recruiting means addition of the people. My team is 20 people last month. This month also 20 people. Last month 20 people. And in last 3 months only training. But where is the growth? Growth ellide. A growth yavag barutte? A growth barutte when you start taking follow-ups. When you start doing presentations, when you start doing invitations,
when you start making people write contact list, and most importantly, a contact list bariyo inde, they will be a good trainer. You have to be a good trainer for that. You have to focus on people diary. You have to focus on people's contact list. You have to check whether they know invitation. You have to check whether they know presentation. You have to check whether they know the follow up. ಈ ಪ್ರೋಟೋಕಾಲ್ ಕರೆಕ್ಟ್ ಆಗಿದ್ರೆ ಡೆಫಿನೆಟ್ಲಿ ಸೇಲ್ಸ್ ಬರುತ್ತೆ. ಈ ಪ್ರೋಟೋಕಾಲ್ ಅಲ್ಲಿ ಏನಾದ್ರು ಮಿಸ್ ಆಯ್ತಂದ್ರೆ ಪಕ್ಕಾ ಸೇಲ್ಸ್ ಬರಲ್ಲ. ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ಹೋಗಿ, ಗೋ ಟು ಎನಿ 5 ಸ್ಟಾರ್ ಹೋಟೆಲ್, ಅಲ್ಲಿ ವ್ಯಾಲೆ ಪಾರ್ಕಿಂಗ್ ಇರುತ್ತೆ. ವೆನ್ ಯು ಗೋ ಲಿಟಲ್ ಮೋರ್ ಇನ್ಸೈಡ್, ಅಲ್ಲಿ ಯಾರೋ ಇರ್ತಾರೆ, ಹೂ ವಿಲ್ ಸೆಕ್ಯೂರಿಟಿ ಇರ್ತಾರೆ, ಸಲ್ಯೂಟ್ ಹೇಳ್ತಾರೆ, ನಮಸ್ಕಾರ ಹೇಳ್ತಾರೆ. ಮುಂದೆ ಹೋಗಿ ಅಲ್ಲಿ ಯಾರೋ 2 ಲೇಡೀಸ್ ಇರ್ತಾರೆ, there will be 2 ladies, they will sit in the reception, they'll tell, how may I help you? And you will say, I have a room here. Then 2 ಜನ ಬರ್ತಾರೆ, ಅವ್ರು ನಿಮ್ ಲಗೇಜ್ ಎತ್ಕೊಳ್ತಾರೆ, ಮೇಲೆ ಹೋಗ್ತಾರೆ. ವಾಟ್ ಇಸ್ ದಿಸ್ ಕಾಲ್ಡ್ ಆಸ್? ಇಟ್ ಈಸ್ ದ ಪ್ರೋಟೋಕಾಲ್ ಆಫ್ ದ ಹೋಟೆಲ್, ಸಿಸ್ಟಮ್ ಆಫ್ ದ ಹೋಟೆಲ್. ಮೈ ಡಿಯರ್ ಫ್ರೆಂಡ್ಸ್, ನಿಮ್ಮ ಹತ್ರ ಇದೆಯಾ ಪ್ರೋಟೋಕಾಲು? ನಿಮ್ಮ ಹತ್ರ ಇದೆಯಾ ಸಿಸ್ಟಮು? ಇಲ್ಲ ಅಂದ್ರೆ ಯಾಕಿಲ್ಲ ಕೇಳಿ. ಯು ವಾಂಟ್ ಟು ಅಚೀವ್ 20%, you want to achieve 50,000 rupees check, you want to achieve 1 lakh rupees check, but you are not following protocol. You are not doing the activities. If you will not do activities, how will you get result? Remember, the one who shows the maximum presentation win the game. The one who shows the maximum presentations wins the game. If you show maximum presentation, you will win the game. So check ಮಾಡಿ ನಿಮ್ಮ ಟೀಮ್ ಅಲ್ಲಿ ಟೋಟಲ್ ಪ್ರೆಸೆಂಟೇಷನ್ ಎವ್ರಿ ವೀಕ್ ಎಷ್ಟು ಆಗ್ತಾ ಇದೆ, ಎವ್ರಿ ಮಂತ್ ಎಷ್ಟು ಆಗ್ತಾ ಇದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಸಕ್ಸಸ್ಫುಲ್ ಆಗ್ಬೋದು, ಎಷ್ಟು ಫಾಸ್ಟ್ ಆಗಿ ಸಕ್ಸಸ್ಫುಲ್ ಆಗ್ಬೋದು. ನಾನು ವೆಸ್ಟಿಜ್ ಅಲ್ಲಿ ಬರುವಾಗ ಒಂದೇ ಕೆಲಸ ಮಾಡಿದ್ದೆ, ಐ ಇನ್ಕ್ರೀಸ್ ಮೈ ಪ್ರೆಸೆಂಟೇಷನ್, ಐ ಇನ್ಕ್ರೀಸ್ ಮೈ ಟೀಮ್ ಪ್ರೆಸೆಂಟೇಷನ್. If I'm on phone, I'm asking about presentation. If I'm on video call, I'm asking about presentation. If I'm in a meeting, I'm asking about presentation. ಅದೇ ಪ್ರಕಾರ ನೀವು ಕೂಡ ಅರ್ಥ ಮಾಡಿ. ಈ ಬಿಸ್ನೆಸ್ ಅಲ್ಲಿ ಓನ್ಲಿ ಟ್ರೈನಿಂಗ್ ಎತ್ಕೊಂಡ್ರೆ ಏನು ಆಗಲ್ಲ. ನೀವು ಇಂಪ್ಲಿಮೆಂಟೇಷನ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ನಾಟ್ ಗೆಟ್ ರಿಸಲ್ಟ್ಸ್. ಅಂಡ್ ಇಫ್ ಯು ನಾಟ್ ಗೆಟ್ ರಿಸಲ್ಟ್, ಯು ವಿಲ್ ನಾಟ್ ಚೇಂಜ್. Change your input to change your output, right? Very important. Second thing, it's called as retaining. Retaining andre eno? Retaining means avoiding the loss, leakage of the people. Nim team inda esto jana bitti hogtavare ನೋಡಿ, ಆ leakage na avoid ಮಾಡಬೇಕು. How to avoid that? I will tell you, don't worry. Let's say last month 20 people join ಆಗಿದೆ, ಈ ಮಂತ್ ಅಲ್ಲಿ ಸರ್ 5 ಜನ ಇರೋದು, ಮಿಕ್ಕಿದ 15 ಜನ ಗೊತ್ತಿಲ್ಲ ಸರ್, ಇನ್ಆಕ್ಟಿವ್ ಆಗ್ಬಿಟ್ರು, ಅಲ್ಲೆಲ್ಲ ಹೋಗ್ಬಿಟ್ರು. ರಿಮೆಂಬರ್, ಈ ಲೀಕೇಜ್ ನ ಅಕಸ್ಮಾತ್ ಅವಾಯ್ಡ್ ಮಾಡ್ಬೇಕಂದ್ರೆ, ಇಫ್ ಯು ವಾಂಟ್ ಟು ಅವಾಯ್ಡ್ ದಿಸ್ ಲೀಕೇಜ್, ರಿಮೆಂಬರ್ ಒನ್ ಥಿಂಗ್, ಯು ಹ್ಯಾವ್ ಟು ಇನ್ಕ್ರೀಸ್ ಯುವರ್ ಟ್ರೈನಿಂಗ್ ಸ್ಕಿಲ್ಸ್. ಯು have people are quitting you because you are not influential. You have to be influencing. When you talk to people, your mouth, there should be trust, there should be honesty. You know, when you talk to people, that love, that passion, that gratitude has to be seen. Remember one thing, people don't join with just vestige, people join you, your intention. Nim intention in there. If your intention is bad, they will quit you. If your intention is good, that's why they say people don't quit company, people quit people. People don't quit company, people quit people. My dear friends, avoid that leakage. ಅವ್ರಿಗೆ ಹೋಗಿ ಟ್ರೈನಿಂಗ್ ಕೊಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ 5% ಅವ್ರು 8% ಆಗಲ್ಲ, ಅಥವಾ 8% ಎಷ್ಟೋ ಜನ ಆಗ್ತಾರೆ, ಬಟ್ 8% ಆದ್ಮೇಲೆ 11% ಆಗಲ್ಲ. ಅವರು 11% ಇಂದ 14% ಆಗಲ್ಲ. ಯಾಕಂದ್ರೆ ಅವ್ರಿಗೆ ನೀವು ಟ್ರೈನಿಂಗ್ ಮೀಟಿಂಗ್ ಕೊಟ್ಟಿರಲ್ಲ ಸರಿಯಾಗಿ. ಯು ಡೋಂಟ್ ಹ್ಯಾವ್ ಗಿವನ್ ಅ ಗುಡ್ ಟ್ರೈನಿಂಗ್ ಮೀಟಿಂಗ್. ಲೈಕ್ ವಾಟ್? ಟೆಲ್ ದೆಮ್ ಹೂ ಇಸ್ ಗೌತಮ್ ಬಾಲಿ ಸರ್, ಟೆಲ್ ದೆಮ್ ವಾಟ್ ಇಸ್ ವೆಸ್ಟೀಜ್, ಟೆಲ್ ದೆಮ್ ಇನ್ ಹೌ ಮೆನಿ ಕಂಟ್ರೀಸ್ ಅವರ್ ವೆಸ್ಟೀಜ್ ಬಿಸ್ನೆಸ್ ಇಸ್ ರನ್ನಿಂಗ್. ಎಷ್ಟು ಕಂಟ್ರಿಗಳಲ್ಲಿ ನಮ್ ಬಿಸ್ನೆಸ್ ರನ್ ಆಗ್ತಾ ಇದೆ, ನಮ್ ಹೈಯೆಸ್ಟ್ ಎಷ್ಟು ಸಿದ್ಧಾರ್ಥ್ ಸಿಂಗ್ ಸರ್, how many branches we have in India, how many products do we have, we are working on generation plan, what is best deals. ವಿಷಯ ಮಾತಾಡಕ್ಕೆ ಎಷ್ಟು ವಿಷಯಗಳಿದೆ, but the problem is, are you engaging in your work? Are you engaged in work or gossips ಮಾಡಿದ್ರೆ work, you will not get results. But if you work on productivity, trust me, results will come. Retaining means you should give knowledge. 4 shuns. Yes, write it down in your diary. 4 shuns. First is how to be a good upline. First thing, education. Educate your team, educate whatever you know. ನಿಮಗೆ ಏನೆಲ್ಲ ಗೊತ್ತಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ, ಅವ್ರಿಗೆ ಎಜುಕೇಶನ್ ಕೊಡಿ. ಎಲ್ಲ ಒನ್ ಶಾಟ್ ಕೊಡೋಕೆ ಹೋಗ್ಬೇಡಿ. ಗೋ ವಿತ್ ಒನ್ ಬೈ. ಹೌ ಯು ವಿಲ್ ಹ್ಯಾವ್ ಅ ಕಿಡ್ ಇನ್ ಯೋರ್ ಹೌಸ್, 10 kg ರೈಸ್ ಒಂದೇ ಸಲ ಅವ್ನು ಬಾಯಲ್ಲಿ ಹಾಕಲ್ಲ. ಯು ವಿಲ್ ನಾಟ್ ಪುಟ್ 10 kg ರೈಸ್ ಒನ್ ಶಾಟ್, ರೈಟ್? ಬಟ್ ಯು ವಿಲ್ ಗಿವ್ ಲಿಟಲ್. ಅದೇ ಪ್ರಕಾರ give little knowledge every day. Education. Second, motivation. People need motivation in the beginning. Gym ಅಲ್ಲಿ ಹೋಗ್ತೀರಾ ನೋಡಿ, ಆ ಟ್ರೈನರ್ ಬರ್ತಾರೆ ನೋಡಿ, come on Kushal, come on, one more push up, come on, sing the song, come on Kushal, 2 more push ups, 2 more. What is that? Motivation. Are you doing it in your team?
Are you really telling them? Watch this video, very important. Come today, we have Shabisha's meeting. Come today, we have this person's meeting. Motivation is important. Morning, sending a nice video to them, sending them nice audio to them. They are feeling low, just going and motivating them. That's important. It's all important. That's your motivation. Third thing, it's called as recognition. Recognize ಮಾಡಿ. ಇವತ್ತು ಮೆಡಲ್ಸ್ ನಿಮಗೆ ಆ ಟೈಮಲ್ಲಿ ಸಿಕ್ಕಿತ್ತು, ಇಮ್ಯಾಜಿನ್ ಮಾಡಿ ಮೆಡಲ್ ಸಿಗುವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಹೌ ಯು ಯೂಸ್ ಟು ಫೀಲ್. ಮೆಡಲ್ ಜೊತೆನೆ ಮಲ್ಕೊಳ್ತಾ ಇದ್ದೀರಾ, ಮೆಡಲ್ ಜೊತೆನೆ ಊಟ ಮಾಡ್ತಾ ಇದ್ದೀರಾ, ಮೆಡಲ್ ತಗೊಂಡು ಮಮ್ಮಿಗೆ ತೋರಿಸ್ತಾ ಇದ್ದೀರಾ, ಮಮ್ಮಿ ನೋಡಿ ಮೆಡಲ್. ಇವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಸ್ ಬಿಕಮ್ ದ ಬಿಗ್ಗೆಸ್ಟ್ ಮೆಡಲ್. ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನಿಮ್ ಡೌನ್ಲೈನ್ಸ್ ಕಮೆಂಟ್ ಅಲ್ಲಿ ಪೋಸ್ಟ್ ಫೋಟೋಸ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ, ನಿಮ್ ಅಪ್ಲೈನ್ಸ್ ಫೋಟೋಸ್ ಅಲ್ಲಿ ಹೋಗಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅವ್ರ ಫೋಟೋಸ್ನ. ಶೋ ಯುವರ್ ಲವ್ ಟುವರ್ಡ್ಸ್ them by social media. Even kaladalli social media has become the biggest platform, trust me, to recognize people. I recognize silver, gold, fast 8 chick recognition kodi. Yaro ಎರಡು presentation ಕೊಡಿದ್ದಾರೆ, ಅವರು ಒಳ್ಳೆ recognition ಕೊಡಿ. Very important, my dear friends. And the fourth one, the last one, that's called as inspiration. Inspiration means what? Inspiration is not motivation. Inspiration means ಮುಂದೆಯಿಂದ ಮಾಡಬೇಕು ನಾವು first. You should do it right from the front. Remember, that's the most important thing. You want to be a leader, first do it, then you tell others to do. First ನಿಮ್ ಕನ್ಸಿಸ್ಟೆನ್ಸಿ ಮಾಡಿ, ಅದಾದ್ಮೇಲೆ ನಿಮ್ ಟೀಮಿಗೆ ಹೇಳಿ. ನೀವೇನ್ ಮಾಡಿಲ್ಲ ಅಂದ್ರೆ ನಿಮ್ ಟೀಮಿಗೆ ಏನ್ ಹೇಳ್ತೀರಾ ಹೇಳಿ? In my team, the first person to do consistency is me. First person. After me, all my star directors will do. After that, all the gold directors. After that, all the directors, and then we promote the consistency down. We are leaders. We should do first. If we will do, our team will do. So my dear friends, become inspiration. 4 shuns: education, motivation, recognition, inspiration. These are 4 techniques to become a good upline in a simple, short manner. Please focus on that. Trust me, you'll get big results. That's called retaining. The third thing, it's called as results. Results means what? Results in the car, bike, tag, check. That is not results. Adu results ida network marketing alli. Nanna hatra car ide, nanna hatra ಕಾಸು ಇದೆ, ಅದು results ಇಲ್ಲ. Biggest result ಏನಂದ್ರೆ, if someone has joined you, nim team alli yaro obba join agidane, you help him, you catch his hand and you make him a director. When he will become director na, avanu inne ನೋಡ್ತಾನೆ ಒಮ್ಮಮ್ಮ ನಮ್ಮ ಅಪ್ಲೈನ್ ನನ್ನ ಜೊತೆ ಇದ್ದ, ಎಷ್ಟೋ ನೆಗೆಟಿವ್ ಕ್ವಶನ್ ಗಳಿತ್ತು, ಮೈ ಅಪ್ಲೈನ್ ಸಾಲ್ವ್ಡ್ ಆಲ್ ದ ನೆಗೆಟಿವ್ ಕ್ವಶನ್ಸ್ ಲೈಕ್ ದಿಸ್. ಅವಾಗ ಡಿಮೋಟಿವೇಶನ್ ಬರ್ತಾ ಇತ್ತು, जगह पे मेरे को डिमोटिवेशन मिलता था. I was getting demotivated. My upline gave me motivation on time. I was feeling like quitting this business. My upline every day called me and told me once shot, once again bro, once again. Because of that, today I became director. My dear friends, that is also not your biggest result. Your biggest result will come now. You made one director. He will make 10 directors. That is your result. You make one director, he will give you 10 directors. My dear friends, that is your biggest result in network marketing. Remember, the day you unlock people's potential, that is the day when you really feel good in network marketing, because you are helping people. You're helping people. Remember, this is network marketing. You want to make millions, help millions of people. You want to make billions, help billions of people. And never be afraid to lose money in this business. I remember one favorite line, Kushal, if you want to make billions of rupees, you should invest millions of rupees. You should sacrifice millions of rupees. If you want to earn billions, you should invest millions. Right? So my dear friends, purpose clear ಮಾಡಿ, intention ಚೆನ್ನಾಗಿ ಮಾಡಿ. ವೆಸ್ಟೀಜ್ ಅಂತ ಕಂಪನಿ ಎಲ್ಲೂ ಸಿಗಲ್ಲ, ಬಿಕಾಸ್ ವೆಸ್ಟೀಜ್ ಇವತ್ತು ಎಲ್ಲ ಸೈಕಲ್ ಗಳನ್ನ, the biggest toughest cycle, worst cycle ಎಲ್ಲ ನೋಡ್ಕೊಂಡು ಇವತ್ತು ಮೇಲೆ ಬಂದಿದೆ. 15 years ಇಂದ ಏನ್ ಮಾಡ್ತಾ ಇದ್ರು? They were going the tough times and they've cleared. And we are so lucky that we have been part of such a big company who have seen all the cycles. So on an average, if someone is joining a new company and starting his career, he will take 10 years to reach where you will be in 2 years. He will take 10 years to reach where you will be in 2 years. You are lucky that you are blessed that you be a part of Vestige. इतनी कम एज में आप वेस्टीज में हो भाई, बहुत लकी हो आप. राइट? सो माय डियर फ्रेंड्स, 3 important R's of network marketing which I told you. First is recruiting, second is retaining, third is the result part. If you focus on these 3 things, trust me, you will get
big success. And today I'll tell you something about social media. If you really want to know, mine 40-50% business comes from social media. I am a very good user of social media. I don't know whether ನೀವೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಇಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಆಲ್ ದಟ್. ಐ ಆಮ್ ಅ ಸೂಪರ್ ಫಾಸ್ಟ್ ಇನ್ಸ್ಟಾಗ್ರಾಮರ್. ಪೋಸ್ಟ್ ಒಳ್ಳೆ ವಾಟ್ಸ್ಆಪ್ ಸ್ಟೋರಿಗಳಲ್ಲ, if you keep reading negativity only will be running in your mind. Be a positive person. Expand positivity. Publish positivity. Ask Shabir sir, you see highest check. Promote the highest check. Promote the highest check. You take his journey, his first check and highest check, compare it and just put a post. Do you want such income? Ask me how. Do you want such income? Ask me how. I make posters like, hey, I just started a business, wish me luck. I just started a business, wish me luck ಅಂತ ಒಂದು ಪೋಸ್ಟ್ ಮಾಡ್ಕೊಂಡು ಎಲ್ಲೋ ಹಾಕ್ಬಿಡಿ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ಗೆಸ್ ವಾಟ್, ನೀವು ಬಿಲೀವ್ ಮಾಡಲ್ಲ, ಎಷ್ಟೋ ಜನ ನಿಮ್ನ ರಿಪ್ಲೈ ಕೊಡ್ತಾರೆ. ದೇರ್ ವಿಲ್ ಬಿ ಮೆನಿ ಪೀಪಲ್ ಹೂ ವಿಲ್ ರಿಪ್ಲೈ ಯು. That is what I'm trying to tell you, my dear friends. Please understand, the game is very simple. You have to be simple in this business. Today, I want to tell you one thing. The transformation has come. ಮುಂಚಿನ ಕಾಲದಲ್ಲಿ ನಿಮ್ಗೆ ಗೊತ್ತಿತ್ತು ಕಾರ್ಗಳು ಹೆಂಗಿತ್ತು, ಅಂಬಾಸಿಡರ್ ಕಾರ್. ಇವತ್ತು ಲ್ಯಾಂಬೋಗಿನೀಸ್. ಒನ್ಸ್ ಅಪಾನ್ ಅ ಟೈಮ್ ಟೆಲಿಫೋನ್ಸ್ ಹೆಂಗಿತ್ತು, ದೊಡ್ಡ ದೊಡ್ಡ ಬಾಕ್ಸ್ ಅಲ್ಲಿ. ಇವತ್ತು ಸ್ಮಾರ್ಟ್ ಫೋನ್ಸ್. ಒಂದ್ ಕಾಲದಲ್ಲಿ ಟಿವಿಗಳು ಹೆಂಗಿತ್ತು, ಬಿಗ್ ಟಿವಿಸ್, ಫ್ಯಾಟ್ ಟಿವಿಸ್, ಬ್ಲಾಕ್ ಅಂಡ್ ವೈಟ್ ಟಿವಿಸ್. ಇವತ್ತು LCD, LEDs. ನೆಟ್ವರ್ಕ್ ಮಾರ್ಕೆಟಿಂಗ್ 2010 ಅಲ್ಲಿ ಬೇರೆ ಇತ್ತು, 2020 ದಲ್ಲಿ ಬೇರೆ ಇದೆ. ಅರ್ಥ ಮಾಡಿ, ಇಲ್ಲೂ ರೆವಲ್ಯೂಷನ್ ಬಂದಿದೆ. ಮುಂಚೆ ಎಲ್ಲ ಸ್ಟೇಜ್ ಮೇಲೆ ಯಾರು ಮಾತಾಡ್ತಾ ಇದ್ರು, ಆರ್ whoever was conducting big meetings ಫಿಸಿಕಲಿ, ಇವತ್ತು ಡಿಜಿಟಲಿ. ಬಿಫೋರ್ ಇಟ್ ವಾಸ್ ಫಿಸಿಕಲಿ, ಇವತ್ತು ಡಿಜಿಟಲಿ. ಯು ಕ್ಯಾನ್ ಇಮ್ಯಾಜಿನ್ ಮಾಡಿ, ಇವತ್ತು ಎಷ್ಟು, ಮೋರ್ ದೆನ್ 170 people are there in this meeting. 170+ people. ಅಕಸ್ಮಾತ್ ಈ ಮೀಟಿಂಗ್ ಆರ್ಗನೈಸ್ ಮಾಡ್ಬೇಕಾಗಿದ್ರೆ ನಾನು ಅಲ್ಲಿ ಬರ್ಬೇಕಾಗಿತ್ತು, ಬೆಳ್ಳಾರಿ ಅಥವಾ ಹೈದರಾಬಾದ್. ಐ ಶುಡ್ ಹ್ಯಾವ್ ಕಮ್ ದೇರ್. ಅಲ್ಲಿ ಕುತ್ಕೊಂಡು ಐ ಶುಡ್ ಹ್ಯಾವ್ ಸ್ಯಾಟ್ ದೇರ್. Meeting would have been arranged, auditoriums would have booked, electricity, so many things, music, light, action. ಅದಾದ್ಮೇಲೆ ಮೀಟಿಂಗು. ಎಷ್ಟು ಹೌಸ್ ವೈಫ್ ಗಳು ಬರ್ತಾ ಇರ್ಲಿಲ್ಲ, ಎಷ್ಟೋ ಜನ ಇದ್ರಲ್ಲಿ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ರು, ಅಯ್ಯೋ ಈ ಪೇನು ಆ ಪೇನು, ಅಲ್ಲಿ ಬರಕ್ಕಾಗಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಅದಿಲ್ಲ. ಇವತ್ತು ಎಲ್ಲಾ ಪ್ರಾಬ್ಲಮ್ ಸಾಲ್ವ್. ಡಿಜಿಟಲ್, ಟೆಕ್ನಾಲೈಸೇಷನ್, ರೆವಲ್ಯೂಷನ್, ಎವ್ರಿಥಿಂಗ್ ಸಾಲ್ವ್. Today, my dear friends, network marketing has become more easy than it was. ಮುಂಚೆ ಈಸಿ ಇತ್ತು, ಇವತ್ತು ಅದ್ರಗಿಂತ ತುಂಬಾ ಈಸಿ ಆಗ್ಬಿಟ್ಟಿದೆ. You just have to learn the business. The business is in your mind. Remember that. Digitalization. Because ಇವಾಗಿಂದ ಬರೋ 2-3 ವರ್ಷ, 5 ವರ್ಷ, 10 ವರ್ಷ, it is going to be those people who will adopt the change. And I'm blessed that we are part of Vestige, because Vestige has been taking so many great steps to promote our platform digitally. Ivat munche health training 250 rupees kottire, if you give 250 rupees, you will go, you will sit, you will eat, you will learn. Ivattu ಮನೆಯಲ್ಲಿ ಕೂತ್ಕೊಂಡೆ ಹೆಲ್ತ್ ಟ್ರೈನಿಂಗ್ ಮಾಡಬಹುದು. ಮನೆಯಲ್ಲಿ ಕೂತ್ಕೊಂಡೆ ನಿಮಗೆಲ್ಲ ಮಿಸ್ಟರ್ ಆಫ್ ಮಿಲಾನ್ ಟ್ರೈನಿಂಗ್ ಸಿಗ್ತಾ ಇದೆ, VLC ಗಳು ಸಿಗ್ತಾ ಇದೆ, VIP ಗಳು ಸಿಗ್ತಾ ಇದೆ. ಇಮ್ಯಾಜಿನ್ ಮಾಡಿ, ಎಲ್ಲಾ ಮೀಟಿಂಗ್ ಗಳು ಮನೆಯಲ್ಲಿ ಕೂತ್ಕೊಂಡು ಸಿಗ್ತಾ ಇದೆ. ಡಿಜಿಟಲೈಸೇಷನ್. Vestige has taken such steps. Imagine ಮಾಡಿ, such a good company, man. ಈ pandemic COVID ಬಂದಿದ ತಕ್ಷಣ they have extended their consistency date. They extended the consistency date. They increased the closing date. They got double PV. They gave checks to those people. Gold, silver, ಎಷ್ಟೋ ಜನ ಸೈಡ್ ಮೇಂಟೈನ್ ಮಾಡಿಲ್ಲ, ಅವ್ರಿಗೆಲ್ಲ ಚೆಕ್ ಸಿಕ್ಕಿದೆ. ಇಮ್ಯಾಜಿನ್ ಮಾಡಿ, they took steps to sanitize all the branch office DLCV centers. Imagine ಮಾಡಿ, they are giving service facility free of cost. 1600 rupees ಅಕಸ್ಮಾತ್ ನೀವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಕೊರಿಯರ್ ಫ್ರೀ ಆಫ್ ಕಾಸ್ಟ್. ಎಸ್ಟರ್ಡೇ ಐಡಿಯಾ ನೋಡಿದ್ರ ನೀವು, ಝೊಮ್ಯಾಟೊ, ಸ್ವಿಗ್ಗಿ, ಹೆಂಗ್ ಅವ್ರಿಗೆಲ್ಲ 30 ರೂಪಾಯಿ ಸಿಗ್ತಾ ಇದೆ, ನಮ್ ಡಿಸ್ಟ್ರಿಬ್ಯೂಟರ್ ಕೂಡ ಅದ್ ಮಾಡ್ಬೋದು. ಇಟ್ ವಿಲ್ ಹೆಲ್ಪ್ ಸೋ ಮೆನಿ ಫ್ಯಾಮಿಲೀಸ್. ಎಷ್ಟೋ ಮನೆಯಲ್ಲಿ 15-20 ಸಾವಿರ ತಿಂಗಳಿಗೆ ಹೋಗ್ಬೋದು. ಲುಕ್ ಎಟ್ ದ 7 steps. Product price 25% cut down. Product price 25% cut down. Imagine ಮಾಡಿ, LOB plan changed again back to old. ಮುಂಚೆ 5625 ಮಾಡಿದ್ರೆ ಡೆಪ್ ಸಿಗ್ತಾ ಇದ್ದು, ಇವಾಗ 2001 ಮಾಡಿದ್ರೆ ಡೆಪ್ ಸಿಗ್ತಾ ಇದೆ. ಲುಕ್ ಎಟ್ ದಟ್. 10th ಐ ಆಮ್ ಗೆಟಿಂಗ್ ಅ ಗುಡ್ ನ್ಯೂಸ್. ಹುಬ್ಳಿಯಲ್ಲಿ ಬೆಸ್ಟ್ ಡೀಲ್ ಓಪನ್ ಆಗ್ತಿದೆ. ಮನ್ಸೂರ್ ಸರ್ ಜೊತೆ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಹುಬ್ಳಿಯಲ್ಲಿ ಬೆಸ್ಟ್ ಡೀಲ್ ಓಪನ್ ಮಾಡ್ತಾವ್ರೆ. ಮತ್ತೆ ಇನ್ನೂ 2 ಹೊಸ DLCP ಸೆಂಟರ್ಸ್ ಕೋವಿಡ್ ಅಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದು ಇಂಡಿಯಾದಲ್ಲಿ ಯಾರು ಯೋಚನೆ ಮಾಡಿಲ್ಲ. ಕೋವಿಡ್ ಟೈಮ್ ಅಲ್ಲಿ DLCP ಸೆಂಟರ್ ಲಾಂಚ್ ಆಗುತ್ತೆ, ನಾವು ಲಾಂಚ್ ಮಾಡ್ತಾ ಇದೀವಿ. ಹುಬ್ಳಿಯಲ್ಲಿ ಬೆಸ್ಟ್ ಡೀಲ್ ಬರ್ತಾ ಇದೆ. ಫಸ್ಟ್ ಬೆಸ್ಟ್ ಡೀಲ್ ಇನ್ ಹುಬ್ಳಿ.
10 steps. This is called decision making. This is called vision. And I'm telling you, Nananta Youth, Shabir Saranta Youth, we are proud that we are a part of Vestige. When the bad people leave the company, the good people come on top. When the bad people leave the company, remember, my dear friends, the good people come on top. And rest is history, my dear friends. It's all about hard work. If you're ready to work hard now, nothing can stop you. My dear friends, I'm showing you a video right now. One video todisini. Please listen to this video. What Virat Kohli says about this video. It's a very important video. You will learn a lot of things from that. Shabir sir, can you make me the host if possible? Host, disable, attendee screening. Shabir sir, are you there? Yeah, Kushal bhai, you can share your screen now. Okay, 1 minute. Okay, it's coming like host, disable, attendee screening actually. 1 minute. Oh, Sarah. हाँ, अभी हो जाएगा. Yeah. Thank you. So guys, listen to this video. It's a very important video. I always follow this. One line he says is important. I was not disciplined at all in terms of my eating and my fitness. I mean, I can't even relate to that guy anymore that I was in those years. 2012, again, had a really, really bad IPL season and my eating habits were horrible in that season. Like, I remember coming back home and I came out of the shower, the team didn't do well. I came out of the shower, I looked at myself in the mirror and I was like, you can't look like that if you're an international cricketer. You know, I was like, how the hell are you going to continue like this if you don't take care of yourself? Boom, from next day onwards, I just changed everything about my diet. Hitting the gym 2 hours a day, just taking a day off in a week, eating proper lean food. I got away from all kinds of, junk. I did not have a cheat day at all. And within 8 to 10 months, I lost about 6 or 7 kgs. And then from then on, it became such an addiction because I saw the results on the field. I felt quicker, I felt lighter, felt more focused. And then I was like, man, this is the path I want to go. If we don't change the way we are playing, or I don't change the way I'm playing, or the way I'm training, or thinking, or, eating, I can never be among the best players in the world. And there's no point in just competing if you don't want to be the best. So I wanted to be the best version of myself. And then I based everything around that vision. And then my training, my diet, my dear friends, very, very important. Artha Madi, my training, my diet, my approach towards the game, yella change madade. Once nang artha aito, okay, I need to do something big. He changed everything. And that's how Virat Kohli became Virat Kohli. Approach towards the game, everything changed. And I know that I wasn't the most skilled sports person when I came in, but the only thing that's been constant is working hard on myself and my game. And I wanted to make an impact. I knew that I have the ability to make my team win. And I wanted to be that version of myself where if I walk in, I wanted teams to think like, we need to get this guy out or we're going to lose the game. So I thought if I can't have that impact on my team, then I'm not doing justice to, where I am. And if I don't want to be that guy, there's something wrong in my head. Either I've accepted being, lower than what I should be, or I just don't have enough drive in me. So I said, I'm going to unlock my max potential and achieve what I should be. My dear friends, I am damn sure you would have loved that video. He said one line in the last, unlock your max potential. Nimma max potential na unlock madi. Virat Kohli one time only, he became very fat. He saw the mirror nodkondo, naan Virat Kohli tarana international player aagbekanದ್ರೆ ಈ ತರ ಇದ್ರೆ ನಾನು ಆಗಲ್ಲ. He developed, he went to the gym, he worked hard. Day and night, he worked hard. He changed the approach of the game. And guess what? He got results. And that's how Virat Kohli became Virat Kohli. My dear friends, if you're thinking business plan change life, no. Products change life, no. Company change life, no. You know what changed life? Your hard work. Wherever you are the best. Trust me, the best place, best appliance. All you got to do is max potential. If you will do that, trust me, we will do big. And trust me, if you need any of the support from my side, I am there. I already told Shabir bhai that it's good. Whatever happens for the good. Now it's good time for us because we both together, we are going to help so many people in Karnataka with a good intention. We can do very big in Vestige, right? And not only just Karnataka, Telangana, Andhra Pradesh, Chennai, Maharashtra,
and different countries also, right? And guys, I'm telling you, achieve your 1 lakh, 2 lakh rupees, come into the youth icon as soon as possible. I am blessed to be there with Shabir Bhai. I really have fun. He's such a humble person, down to earth person, very cool, and he doesn't get scared. That is the beautiful part about him. He's not a guy who gets scared, and that is his USP. I think you are in a great hands, safe hands. Just follow whatever he says. Each and every line is very, very important. And maybe one day when he'll be on top, you all will understand what he was trying to tell you today, right? So that's it from my side. I really love talking to all you people today. Thank you so much for calling me into this meeting. Whatever I explained you, please keep that thing in mind. Artha Madi Adna, and definitely you guys will rock. Thank you. Wish you well. All the best. ಕುಶಾಲ್ ಭಾಯ್ एक क्वेश्चन है बस ಒಂದು ಕ್ವಶನ್ ನಮ್ಮೆಲ್ಲ ಟೀಮ್ ಕಡೆಯಿಂದ. ಸೊ ನೀವು ಬಿಫೋರ್ ವೆಸ್ಟೀಜ್ ಇಬಿಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಿ, ವಿಚ್ ವಾಸ್ ಬೈನರಿ, ರೈಟ್? ಸೊ ಎಷ್ಟು ವರ್ಷ ಕೆಲಸ ಮಾಡಿದಿರಾ ನೀವು? ಸರ್ 6 ವರ್ಷ ಕೆಲಸ ಮಾಡಿದ್ದೆ ಅದರಲ್ಲಿ. 6 ವರ್ಷ ಇಬಿಸ್ ಅಲ್ಲಿ ಕೆಲಸ ಮಾಡಿದ್ರಾ, ಬಟ್ ಯು ಆರ್ ಇನ್ ಟಾಪ್, ಯು ವೆಂಟ್ ಟು ಸ್ಪೇನ್, ರೈಟ್? ತುಂಬಾ ಫಾರಿನ್ ಟ್ರಿಪ್ಸ್ ಮಾಡಿದ್ರ ಆ ಕಂಪನಿಯಲ್ಲಿ ಕೂಡ. ಬಟ್ ಅಲ್ಲಿ 6 ವರ್ಷ ಕೆಲಸ ಮಾಡಿದಾದ್ಮೇಲೆ ಒಂದು ಜನರೇಷನ್ ಪ್ಲಾನ್ ಅಲ್ಲಿ ನೀವು ಬಂದ್ರಿ ವೆಸ್ಟೀಜ್ ಅಲ್ಲಿ. ಸೊ ಅಲ್ಲಿಗೆ ಇಲ್ಲಿಗೆ ಏನ್ ಡಿಫ್ರೆನ್ಸ್ ಕಾಣ್ತು, ಯಾವ್ದು ಬೆಟರ್ ಕಾಣ್ತು ಕುಶಾಲ್ ಭಾಯ್ ನಿಮ್ಗೆ? ಬಿಗ್ಗೆಸ್ಟ್ ಏನಂದ್ರೆ ಅಲ್ಲೆಲ್ಲ ಹೆಂಗ್ ಗೊತ್ತಾ, 2 ಲೆಗ್, ಅವ್ 2ರಲ್ಲಿ ಅವ್ರ ಹತ್ರ 2, ಜಸ್ಟ್ ಲೈಕ್ ಬೈನರಿ ಕಂಪನಿ, ಜನರೇಷನ್ ಕಂಪನಿ, ಬೈನರಿ ಜನರೇಷನ್ ಕಂಪನಿ ತರ ಬೈನರಿ ಕಂಪನಿ. ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಲ್ಲಿ ಏನಂದ್ರೆ, ಫಸ್ಟ್ ಥಿಂಗ್ ನಾನ್ ಮಾತ್ರ ದುಡ್ಡು ಅರ್ನ್ ಮಾಡ್ತಾ ಇದ್ದೆ, ಕೆಳಗಡೆ ಯಾರು ಅರ್ನ್ ಮಾಡ್ತಿರ್ಲಿಲ್ಲ. ದೇರ್ ವಾಸ್ ನೋ ಸ್ಟೆಬಿಲಿಟಿ. ಮೈ ಚೆಕ್ ಪರ್ ಮಂತ್ ಯೂಸ್ ಟು ಬಿ 3 lakhs, ಸಡನ್ಲಿ 30,000. ತೋರ್ಸಕ್ ನಾವು 3 ಲಕ್ಷ ತೋರಿಸ್ತಾ ಇದೀವಿ, ಬಟ್ ರಿಯಾಲಿಟಿ ನಮಗೆ ಗೊತ್ತಿದೆ ಒಳಗಡೆ. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬೇರೆ ಅದು, ಬಟ್ ರಿಯಾಲಿಟಿಯಲ್ಲಿ ಏನೋ ಬೇರೆ ಅದು. ಬಟ್ ನಾನು ವೆಸ್ಟೀಜ್ ಅಲ್ಲಿ ಬರುವಾಗ ನಂಗೆ ಅರ್ಥ ಆಯ್ತು, ಇಲ್ಲಿ ಸ್ಟೆಬಿಲಿಟಿ ತುಂಬಾ ಚೆನ್ನಾಗಿತ್ತು. ಕೋವಿಡ್ ಟೈಮ್ ಅಲ್ಲೂ ನನ್ನ ಚೆಕ್ 3 lakh ಕೆಳಗಡೆ ಬರ್ತಾ ಇಲ್ಲ. It is always last 6-7 checks of mine is above 3 lakh, 4 lakh, 5 lakhs consistent. Biggest ನನಗೆ ಸಿಕ್ತು ಜನರೇಷನ್ ಬಂದ್ಮೇಲೆ, that was stability. Second thing ಏನಂದ್ರೆ, obviously I chose Vestige. Vestige is having superb services. ಆ ಕಂಪನಿ ಸರ್ವಿಸ್ ಟೈಮು ಸಿಗ್ತಾ ಇರಲಿಲ್ಲ. ಅವರೆಲ್ಲ ಪ್ರಾಮಿಸ್ ಮಾಡ್ತಾ ಇದ್ರು, ಇದು ಕೊರಿಯರ್ ಆ ಈ ಟೈಮಲ್ಲಿ ಸಿಗ್ಬೋದು, ಬಟ್ ಯು ನಾಟ್ ಬಿಲೀವ್, ಪ್ರಾಮಿಸ್ ಮಾಡ್ತಾ ಇದ್ರು 2 days ಬರುತ್ತೆ, 20 days ಆಗಿತ್ತು, ಆದ್ರೂ ಆ ಕೊರಿಯರ್ ಸರ್ವಿಸ್ ಬರ್ತಾ ಇರಲಿಲ್ಲ. ಅಸೋಸಿಯೇಟ್ಸ್ ಎಲ್ಲ ನೆಗೆಟಿವ್ ಆಗ್ತಾ ಇದ್ರು ಆ ಟೈಮಲ್ಲಿ, ಅಂಡ್ ಇಟ್ ವಾಸ್ ವೆರಿ ಬ್ಯಾಡ್. And then crash happened. News channel ಬರುವಾಗ that was the worst scenario. ಸೊ ಇದರಿಂದ 2 ಗೊತ್ತಾಗುತ್ತೆ ಕುಶಾಲ್ ಭಾಯ್. ಏನಂತ ಹೇಳಿದ್ರೆ, ಒಂದು ಬೈನರಿ ಕಂಪನಿಗಳಲ್ಲಿ ಮೇಲೆ ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಅರ್ನ್ ಮಾಡ್ತಾರೆ, ಕೆಳಗಡೆ ಇದ್ದವರು ಅಷ್ಟು ಅರ್ನ್ ಮಾಡಲ್ಲ. ಒಂದು ಇನ್ನೊಂದು ಏನಂತ ಹೇಳಿದ್ರೆ, ಈಗ ವೆಸ್ಟೀಜ್ ಜನರೇಷನ್ ಪ್ಲಾನ್, ವೆಸ್ಟೀಜ್ ಅಲ್ಲಿ ಫಾರ್ ಎಕ್ಸಾಂಪಲ್ 5 lakh rupees ಹೈಯೆಸ್ಟ್ ಚೆಕ್ ಬಂದ್ರೆ 4.5, 4.65 ಈ ತರ ಸ್ಟೇಬಲ್ ಆಗಿರುತ್ತೆ ಗ್ರೋತ್. ಬಟ್ ಅಲ್ಲಿ 5 lakh ತಗೊಂಡಿದ್ದಾದ್ಮೇಲೆ ಮತ್ತೆ 50,000 ಬರುತ್ತಾ 1 lakh ಬರುತ್ತಾ ಗೊತ್ತಾಗಲ್ಲ. ಈ 2 ಪಾಯಿಂಟ್ ನಮಗೆ ಗೊತ್ತಾಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಕುಶಾಲ್ ಭಾಯ್, ತುಂಬಾ ನಿಮ್ಮಿಂದ ಕಲೀಲಿಕ್ಕೆ ನಮಗೆ ಸಿಕ್ತು. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ನಾಲೆಜ್ ಟು ಅವರ್ ಟೀಮ್ 3 hours. ಅಂಡ್ ತುಂಬಾ ವಿರಾಟ್ ಕೊಹ್ಲಿದು ನೋಡಿ ನಾನು ಕೂಡ ಇನ್ಸ್ಪೈರ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್.